ಹಾಯ್ ಎಲ್ಲರಿಗೂ. ಶಿಶಿರ ಕಥೆಯ 2ನೇ ಭಾಗ ಇಲ್ಲಿ ಮುಂದುವರಿಯುವುದು. ಇದು ಕೊನೆಯ ಭಾಗ ಆಗಿರುತ್ತೆ. ಈಗಾಗ್ಲೇ ಶಿಶಿರ ಕಥೆಯ ಮೊದಲ ಭಾಗವನ್ನ ಅಪ್ಲೋಡ್ ಮಾಡಿದ್ದೇವೆ. ಆ ಕಥೆಯನ್ನ ಓದಿದ ನಂತರ ಇದನ್ನ ಓದಲು ಪ್ರಾರಂಭಿಸಿ. ಹಾಗಾದ್ರೆ ಮಾತ್ರ ನಿಮಗೆ ಕತೆ ಅರ್ಥ ಆಗುತ್ತೆ. ಹಾಗಾದ್ರೆ ಕಥೆಯನ್ನ ಶುರು ಮಾಡುವ. ದೇವಸ್ಥಾನದಿಂದ ಬಂದ ಜಾನು ಅವರ ಮಾತಿನ ಬಗ್ಗೆ ಯೋಚಿಸುತ್ತಿದ್ದಳು. ದಾರಿಯುದ್ದಕ್ಕೂ ಇಬ್ಬರಲ್ಲಿ ಮಾತಿಲ್ಲ. ಅವರು ಮನೆಗೆ ಬರುವಷ್ಟರಲ್ಲಿ ಚಿರಾಗ ಕೂಡ ಬಂದಿದ್ದ. ಚಿರಾಗ್ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದರು. ಲಕ್ಷ್ಮಮ್ಮ ಊರಿಗೆ ಹೋಗಬೇಕಾದ ಕಾರಣ 3-4 ದಿನ ಬಿಟ್ಟು ಬರುವುದಾಗಿ ಹೊರಟರು. ಅವಿ, ಜಾನು, ಶಿವ ಇಬ್ಬರು ರೆಡಿ ಆಗಿರಿ, ಬೇಗ ಬರ್ತೀವಿ, ಎಲ್ಲಾದ್ರೂ ಹೋಗಿ ಬರೋಣ. ಜಾನು ಯೋಚನೆಯಲ್ಲಿ ಇದ್ದಿದ್ದರಿಂದ ಅವರ ಮಾತು ಕಿವಿಗೆ ಬೀಳಲಿಲ್ಲ. ಚಿರಾಗ್ ಅವಳನ್ನ ನೋಡಿ ಅವಳ ಜಾನು ಎಂದನು ತುಸು ಜೋರಾಗಿ. ಅವನ ಧ್ವನಿಗೆ ಬೆಚ್ಚಿಬಿದ್ದ ಜಾನು, ಅಣ್ಣ ಹೇಳಿ ಎಂದಳು. ಚಿರು, ಏನು ಹೇಳಿ ಪುಟ್ಟ, ಏನು ಯೋಚನೆ ಮಾಡ್ತಾ ಇದ್ಯಾ? ಜಾನು, ಏನೂ ಇಲ್ಲ ಯಾಕಣ್ಣ. ಶಿಶಿರ, ಅವರು ಹತ್ತಿಗೆ ಆಗಿದ್ರೆ ಅಭಿ ಅಣ್ಣ ಏನ್ ಹೇಳ್ದ ಹೇಳಿ ಮತ್ತೆ. ಜಾನು, ಅದು ಅಭಿ ಅವಳನ್ನ ನೋಡುತ್ತಾ, ಯಾಕ್ ಜಾನು, ಏನಾಯ್ತು ಎಂದು ಅವಳ ಭುಜ ಬಳಸಿದ. ಅವನ ರೀತಿಗೆ ಆಶ್ಚರ್ಯವಾಗಿ ಅವನನ್ನೇ ನೋಡುತ್ತಾ ನಿಂತಳು. ಅವನೇ ಮುಂದುವರೆದು, ಅಪ್ಪ ಅಮ್ಮ ನನ್ನ ನೋಡ್ಬೇಕು ಅನಿಸ್ತಾ ಇದ್ಯಾ? ಹೇಗಿದ್ರು ಸಂಜೆ ಬೇಗ ಬರ್ತೀವಿ ಅಲ್ವಾ, ಆಗ ಹೋಗಿ ಬರೋಣ. ಜಾನು ಹ್ಞೂ ಎಂದಳು. ಅಭಿ ಅವಳನ್ನ ಬಿಟ್ಟು ಚಿರು ಬಾ ಎಂದು ಹೊರಟನು. ಚಿರಾಗಿಗೆ ಅವನ ನಡವಳಿಕೆ ಕೊಂಚ ಸಮಾಧಾನವಾದರೆ ಜಾನುವಿಗೆ ಖುಷಿಯಾಯಿತು. ಅವರು ಹೊರಟ ಮೇಲೆ ರೂಮಿಗೋಗಿ ಪರ್ಸ್ ಹಿಡಿದು ಹೊರಟಳು. ಮತ್ತೆ ಬಂದದ್ದು ಅದೇ ದೇವಸ್ಥಾನಕ್ಕೆ. ದೇವಸ್ಥಾನದ ಸುತ್ತ ಯಾರನ್ನೋ ಹುಡುಕುತ್ತಾ ಅವರು ಸಿಗದೇ ಇದ್ದಾಗ ಅಲ್ಲೇ ಇದ್ದ ಕಟ್ಟೆಯ ಮೇಲೆ ಸುಸ್ತಾಗಿ ಕುಳಿತಳು. ಅವಳ ತಲೆಯನ್ನ ಯಾರೋ ಸವರಿದ ಅನುಭವಕ್ಕೆ ಎಚ್ಚೆತ್ತ ಜಾನು ಅವರನ್ನ ನೋಡಿ ಮತ್ತೆ ಅವಳ ಮುಖ ಅರಳಿತು. ಅವರನ್ನ ನೋಡಿ ಕೈ ಮುಗಿದು, ನನ್ ಗಂಡನ ಮಾತಿಗೆ ನಾನು ಕ್ಷಮೆ ಕೇಳುತ್ತೇನೆ ಎಂದು ಅವರ ಕಾಲನ್ನ ಸ್ಪರ್ಶಿಸಿದಳು. ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿದರು. ನಾನು ನಿಮ್ಮತ್ರ ಏನೋ ಕೇಳ್ಬೇಕು. ಆ ವ್ಯಕ್ತಿ ನಗುತ್ತಾ, ನಂಗೆ ಗೊತ್ತು ಕಂದ, ನೀನು ಈ ಪ್ರಶ್ನೆ ಕೇಳೋಕೆ ಮತ್ತೆ ಬರ್ತೀಯ ಅಂತ. ನೀನು ಅಂಕೊಂಡಿರೋ ಮಗುವಿನ ಆತ್ಮವೇ ರೋಧಿಸುತ್ತಾ ಇದೆ ಕಂದ. ಜಾನು, ಅಂದ್ರೆ ಶಿಶಿರ ಅವರು ಬದುಕಿಲ್ವಾ ಎಂದಳು. ಆ ವ್ಯಕ್ತಿ ನಗುತ್ತಾ, ಮತ್ತದೇ ಪ್ರಶ್ನೆ ಕೇಳೋ ಅಂತ ದಡ್ಡತನ ನಿಂಗಿಲ್ಲ ಮಗು. ದುಷ್ಟರ ವ್ಯಾಮೋಹಕ್ಕೆ, ಕಾಮದಾಸಿಗೆ, ಪ್ರತಿಷ್ಠೆಗೆ, ದುಡ್ಡಿನಾಸಿಗೆ ಬಲಿಯಾದ ಶುದ್ಧ ಮನಸ್ಸಿನ ಕಂದಮ್ಮ ಅದು. ತನ್ನೊಡಲಲ್ಲಿ ಅರಳಿದ ನಿಂತಿದ್ದ ಮೊಗ್ಗನ್ನ ಒಸುಕಿದವರ ನಾಶಕ್ಕೆ ಕಾಯುತ್ತಾ ರೋಧಿಸುತ್ತಾ ನಿನಗಾಗಿ ಕಾಯುತ್ತಿರುವ ಆತ್ಮವದು. ಸಾಕ್ಷಾತ್ ಪರಮೇಶ್ವರನ ಮತ್ತೊಂದು ನಾಮದ ಚಿಗುರು ನಿನಗೆ ಬೆನ್ನೆಲುಬಾಗಿ ನಿಲ್ಲುವುದು. ನಿನ್ನವರೇ ನಿಂಗೆ ಶತ್ರುಗಳು ಸದ್ಯಕ್ಕೆ. ಸಂಸಾರದ ವ್ಯಾಮೋಹವನ್ನ ತ್ಯಜಿಸಿ ಆ ಆತ್ಮಕ್ಕೆ ಶಾಂತಿ ದೊರಕಿಸಿ ಕೊಡು. ಹೋಗು, ಅರ್ಧಕ್ಕೆ ಬಿಟ್ಟು ಬಂದ ಕೆಲಸವನ್ನ ಪೂರ್ತಿ ಮಾಡು. ಅಷ್ಟರಲ್ಲಿ ನಿನ್ನ ಮಾಂಗಲ್ಯದೊಡೆಯ ನದಿಗಳು ಸಮುದ್ರ ಸೇರುವಂತೆ ನಿನ್ನನ್ನು ಸೇರುವನು. ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಮಗುವೆ. ಎಂತಹ ಸಂದರ್ಭದಲ್ಲೂ ನಿನ್ನ ಪತಿಯನ್ನ ತೊರೆಯೋ ನಿರ್ಧಾರ ಮಾಡ್ಬೇಡ. ಖಂಡಿತ ನಿಂಗೆ ಒಳ್ಳೆಯದಾಗುತ್ತೆ ಎಂದು ಅಲ್ಲಿಂದ ಹೊರಟರು. ಅವಳು ಮನೆಗೆ ಬಂದು ಸೀದಾ ರೂಮ್ ಸೇರಿ ಬಾಗಿಲಾಕಿ ಡೈರಿ ಹಿಡಿದು ಬಾಲ್ಕನಿಗೆ ಹೊರಟಳು. ಅದನ್ನು ಅಪ್ಪಿದಳು. ಅವಳಿಗೆ ಶಿಶಿರ ಬದುಕಿಲ್ಲ ಎಂಬ ಸತ್ಯವೇ ಅರಗಿಸಿಕೊಳ್ಳಲಾಗಲಿಲ್ಲ. ಶಿಶಿರ ಅವರು ಇಲ್ಲ ಎಲ್ಲೋ ಹೊರಟು ಹೋಗಿದ್ದಾರೆ ಅಂತ ಅಂದ್ಕೊಂಡು ಜೀವನ ನಡೆಸ್ತಾ ಇರೋ ನನ್ ಗಂಡನಿಗೆ ಜೀವಂತ ಇಲ್ಲ ಅಂತ ಗೊತ್ತಾದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಎಂದು ನೆನೆದವಳು ಒಂದು ಕ್ಷಣ ಬೆಚ್ಚಿದಳು. ಕಣ್ಮುಚ್ಚಿ ಅಳುತ್ತಾ ನಿದ್ದೆಗೆ ಜಾರಿದಳು. ಜೋರಾಗಿ ಬಂದ ಶಬ್ದಕ್ಕೆ ಎಚ್ಚೆತ್ತ ಜಾನು ಡೈರಿಯನ್ನ ಮಂಚದ ಕೆಳಗೆ ಇಟ್ಟು ಬಾಗಿಲು ತೆರೆದಳು. ಶಿವ, ಯಾಕತ್ತಿಗೆ, ಏನಾಯ್ತು? ಏನಾಗಿಲ್ಲ, ಯಾಕೆ ಮತ್ತೆ ಯಾಕೆ ಊಟ ಮಾಡಿಲ್ಲ? ಹೊಟ್ಟೆ ಹಸಿವಿಲ್ಲ ಶಿವ, ಸ್ವಲ್ಪ ತಿನ್ನಿ ಅತ್ತಿಗೆ, ಇಲ್ಲಿಗೆ ತರ್ತೀನಿ ಎಂದು ಓಡಿದಳು. ಈ ಹುಡುಗಿ ನಂಗೆ ಮಾತಾಡಕ್ಕೆ ಕೊಡಲ್ಲ ಎಂದು ಸೋಫಾ ಮೇಲೆ ಕುಳಿತಾಳು. ಊಟ ಬಿಡಿದು ಬಂದ ಶಿವಾನಿಯನ್ನ ನೋಡಿ, ಪ್ಲೀಸ್ ಶಿವ, ನಂಗೆ ಮನಸ್ಸು ಸರಿಯಿಲ್ಲ, ಆಮೇಲೆ ಊಟ ಮಾಡ್ತೀನಿ ಎಂದಳು. ಅತ್ತಿಗೆ, ಟೈಮ್ ಆಗಿದೆ ಆಗ್ಲೇ, ಊಟ ಮಾಡಿ ರೆಸ್ಟ್ ಮಾಡಿ, ನಾನೇ ಮಾಡಿಸ್ತೀನಿ ಆಯ್ತಾ ಎನ್ನುತ್ತಾ ಅವಳ ಬಳಿ ತುತ್ತಿಡಿದಳು. ಜಾನು ಏನು ಮಾತಾಡದೆ ಸುಮ್ಮನೆ ತಿಂದಳು. ಶಿವ, ನಾನು ನಿನ್ನತ್ರ ಏನೋ ಕೇಳಲ್ಲ? ನನ್ನತ್ರ ಕೇಳೋಕೆ ಏನಿದೆ ಅತ್ತಿಗೆ? ಶಿವ ಎಂದಳು ಮೂತಿ ಉಬ್ಬಿಸಿ. ಶಿವಾನಿ ನಗುತ್ತಾ, ಹೇಳಿ ಅತ್ತಿಗೆ ಎಂದಳು. ಅದು ಶಿಶಿರ ಅವರು ಬದುಕಿದ್ದಾರೆ ಶಿವ. ಶಿವಾನಿ ಕಣ್ಣಲ್ಲಿ ನೀರಾಡಿತು. ಗೊತ್ತಿಲ್ಲ ಅತ್ತಿಗೆ, ಆದ್ರೆ ಅವರು ಎಲ್ಲೇ ಇದ್ರು ಚೆನ್ನಾಗಿ ಇರ್ಲಿ ಅತ್ತಿಗೆ. ಅವರು ಅಭಿ ಅಣ್ಣಗೆ ಹೆಂಡತಿ ಮಾತ್ರ ಅಲ್ಲ, ಒಳ್ಳೆ ಗೆಳತಿ ಕೂಡ. ಚಿರುಗೆ ತಂಗಿ, ಅಜ್ಜಿಗೆ ಮಗಳು, ನಂಗೆ ತಾಯಿ ಆಗಿದ್ರು ಅತ್ತಿಗೆ. ತಾಯಿ ಪ್ರೀತಿ ಹೀಗೂ ಇರುತ್ತೆ ಅಂತ ತೋರಿಸಿದ್ದೆ ಅವರು. ನಿಮ್ಗೆ ಗೊತ್ತಾ, ಚಿರು ಅಪ್ಪ ಅಮ್ಮ 4 ವರ್ಷದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅತ್ತಿಗೆ. ಆ ನೋವನ್ನ ಮರೆಸಿದ್ದು ಶಿಶಿರ ಅತ್ತಿಗೇನೆ. ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ ಅತ್ತಿಗೆ, ಆದ್ರೆ ಅವರು ಜೀವಂತವಾಗಿ ಇರಲಿ ಎಂದು ಕಣ್ಣೊರೆಸಿ ಹೊರ ಹೋದಳು.
ಸಂಜೆ ಬೇಗ ಬಂದಿದ್ದರಿಂದ ಚಿರು, ಅಭಿ, ಜಾನು, ಶಿವ 4 ಜನ ಹೊರಗಡೆ ತಿರುಗಾಡಿ ಹೋಟೆಲ್ನಲ್ಲಿ ಊಟ ಮುಗಿಸಿ ಬಂದರು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿ ಮಾಡಿಟ್ಟಳು ಜಾನು. ಶಿವ, ಅತ್ತಿಗೆ ಒಬ್ಬರೇ ಯಾಕೆ ಇಷ್ಟು ಕೆಲಸ ಮಾಡೋಕೆ ಹೋದ್ರಿ? ನಂಗೆ ಎಬ್ಬಿಸ್ಬೇಕು ಅಲ್ವಾ? ಅವಳ ಕೈಗೆ ಕಾಫಿ ಕಪ್ ಕೊಟ್ಟು, ನೀನು ಮಲ್ಗಿದ್ದೆ ಅಲ್ವಾ ಪುಟ್ಟ, ಅದಕ್ಕೆ ನಾನೇ ಮಾಡ್ದೆ. ಫಸ್ಟ್ ಟೈಮ್ ಮೊಬೈಲ್ ನೋಡ್ಕೊಂಡು ತಿಂಡಿ ಮಾಡಿದ್ದೀನಿ. ಅವಳ ಕೈಗೆ ಕಾಫಿ ಕಪ್ ಕೊಟ್ಟು, ನೀನು ಮಲ್ಗಿದ್ದೆ ಅಲ್ವಾ ಪುಟ್ಟ, ಅದಕ್ಕೆ ನಾನೇ ಮಾಡ್ದೆ. ಫಸ್ಟ್ ಟೈಮ್ ಮೊಬೈಲ್ ನೋಡ್ಕೊಂಡು ತಿಂಡಿ ಮಾಡಿದ್ದೀನಿ. ಶಿವಾನಿಗೆ ಕುದಿಯುತ್ತಿದ್ದ ಕಾಫಿ ನೆತ್ತಿಗೇರಿತು. ಅಯ್ಯೋ ಶಿವ, ನಿಧಾನ ಕಣೆ. ಅಯ್ಯೋ ಅತ್ತಿಗೆ, ನಿಮ್ಗೆ ಅಡುಗೆ ಮಾಡಕ್ಕೆ ಬರಲ್ವಾ? ಮುಖ ಸಪ್ಪಗೆ ಮಾಡಿ, ಇಲ್ಲ ಬರಲ್ಲ. ಮದ್ವೆಗೆ ಮುಂಚೆ ಅಮ್ಮ ಮಾಡ್ತಾ ಇದ್ರು, ಮದ್ವೆ ಆದ್ಮೇಲೆ ಊರಲ್ಲಿ ಇದ್ದೆ, ಅಲ್ಲಿ ಕೆಲಸದವರು, ಇಲ್ಲ ಅಂದ್ರೆ ಅತ್ತೆ ಮಾಡ್ತಾ ಇದ್ರು. ಆದ್ರೆ ಕಾಫಿ ಮತ್ತೆ ಟೀ ಮಾಡೋಕೆ ಬರುತ್ತೆ ಕಣೆ ಎಂದಳು ಖುಷಿಯಿಂದ. ಶಿವಾನಿ, ಸರಿ ಅತ್ತಿಗೆ, ಏನ್ ತಿಂಡಿ ಮಾಡಿದ್ದೀರಾ? ಅದು ಪೊಂಗಲ್ ಮಾಡಿ ಚಟ್ನಿ ಮಾಡಿದ್ದೆ ಕಣೆ. ಶಿವಾನಿ, ಹೌದಾ ಅತ್ತಿಗೆ? ಅಭಿ ಅಣ್ಣಂಗೆ ತುಂಬಾ ಇಷ್ಟ. ಹೌದಾ, ಸರಿ, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಎಲ್ರೂ ಒಟ್ಟಿಗೆ ತಿಂಡಿ ಮಾಡವ. ಅವ್ರು ಆಫೀಸ್ಗೆ ಹೋಗ್ಲಿ, ನಾವಿಬ್ಬರು ನಮ್ಮ ಅಮ್ಮನ್ ಮನೆಗೆ ಹೋಗಿದ್ದು ಬರೋಣ ಎಂದಳು. ಶಿವಾನಿ, ಸರಿ ಅತ್ತಿಗೆ ಎಂದು ಕಾಫಿ ಕಪ್ ಇಟ್ಟು ಹೊರಟಳು. ಜಾನು ಕಾಫಿ ಹಿಡಿದು ರೂಮ್ಗೆ ಹೋದಳು. ಕಾಫಿ ಕಪ್ ಟೇಬಲ್ ಮೇಲಿಟ್ಟು ಅಭಿಯನ್ನ ಎಬ್ಬಿಸಿ ತಾನು ಕಾಫಿ ಇರುತ್ತಾ ಬಾಲ್ಕನಿಯಲ್ಲಿ ಹೋಗಿ ಕುಳಿತಳು. ಎದ್ದು ಕಾಫಿ ಕುಡಿದು ಫ್ರೆಶ್ ಆಗಲು ಹೊರಟನು. ರೆಡಿಯಾಗಿ ಬಾಲ್ಕನಿಗೆ ಬಂದನು. ನಾಳೆಯಿಂದ ಕಾಫಿ ಮಾಡ್ಬೇಡಿ ಜಾನು ಅವ್ರೆ, ಲೆಮನ್ ಜ್ಯೂಸ್ ಮಾಡಿ ಎಂದನು. ಜಾನು ತಲೆ ಆಡಿಸಿದಳು. ಕೆಳಗೆ ಬಂದ ಶಬ್ದಕ್ಕೆ ಇಬ್ಬರು ಗಾಬರಿಯಿಂದ ಕೆಳಗೋಡಿದರು. ಚಿರಾಗ್ ಅಮ್ಮ ಎಂದು ಕಿರಿಸುತ್ತಾ ಜೋರಾಗಿ ಉಸಿರಾಡುತ್ತಾ ಓಡಾಡುತ್ತಿದ್ದ. ಅವನನ್ನು ನೋಡುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದಳು ಶಿವಾನಿ. ಅಭಿ, ಏನೋ ಆಯ್ತು ಚಿರು, ನಿಂತ್ಕೊಳ್ಳೋ ಒಂದು ಕಡೆ. ಅಯ್ಯೋ ಅಭಿ, ಖಾರ ಕಣೋ, ಇಷ್ಟು ನೀರು ಕುಡಿದ್ರೂ ಕಮ್ಮಿ ಆಗ್ತಾ ಇಲ್ಲ ಎಂದನು. ಜಾನು ಓಡಿ ಹೋಗಿ ಸಕ್ಕರೆ ತಂದು ಅವನಿಗೆ ಕೊಟ್ಟಳು. ಸ್ವಲ್ಪ ಸಮಾಧಾನದಿಂದ ಬಂದು ಕೂತ ಡೈನಿಂಗ್ ಟೇಬಲ್ ಮೇಲೆ. ಅಭಿ, ಶಿವಾನಿ ಅವನನ್ನು ನೋಡುತ್ತಾ ಮುಸಿ ಮುಸಿ ನಗುತ್ತಿದ್ದರು. ಜಾನು, ಅಣ್ಣ ಏನಾಯ್ತು, ಯಾಕಾಗೆ ಕೂಗಾಡ್ತಾ ಇದ್ದೀರಿ? ಚಿರು, ಅಯ್ಯೋ ಜಾನು, ಈ ರಾಕ್ಷಸಿ ತಿಂಡಿ ಅಂತ ಪೊಂಗಲ್ ಕೊಟ್ಲು, ಅದನ್ನ ಒಂದೇ ಸ್ಪೂನ್ ಬಾಯಿಗೆ ಹಾಕಿದ್ದು, ಒಂದೇ ಸಾರಿ 1 ಕೆಜಿ ಮೆಣಸಿನಕಾಯಿನ ತಿಂದಾಗೆ ಆಯ್ತು. ಆ ಪೊಂಗಲಲ್ಲಿ ಅರ್ಧ ಕೆಜಿ ಮೆಣಸು ಇದೆ, ಚಟ್ನಿಲಿ 2 ಕೆಜಿ ಮೆಣಸಿನಕಾಯಿ ಇದೆ ಜಾನು ಎಂದನು ಅಳುವ ಮುಖ ಮಾಡಿ. ಉಗುಳು ನುಂಗಿ, ಅದು ಅದು ಅಣ್ಣ, ಪೊಂಗಲ್ ಮಾಡಿದ್ದು ನಾನೇನೆ ಅಣ್ಣ ಎಂದಳು ಮೂತಿ ಉಬ್ಬಿಸಿ. ಚಿರಾಗ್, ಏನು ನೀನ್ ಮಾಡಿದ್ದ? ಹೌದು ಅಣ್ಣ, ನಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಣ್ಣ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ಶಿವಾನಿ, ಯೂಟ್ಯೂಬ್ ನಲ್ಲಿ ನೋಡಿ ಮಾಡಿದ್ದು. ಚಿರಾಗ್, ಜಾನು ಬೇಜಾರಾಗ್ಬೇಡ, ಟೇಸ್ಟ್ ತುಂಬಾ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಖಾರ ಅಷ್ಟೇ ಎಂದನು. ಶಿವಾನಿ, ಅಲ್ವ ಚಿರು, ಸ್ವಲ್ಪ ಖಾರ ಅಷ್ಟೇ, ತಗೊಳ್ಳಿ ತಿನ್ನಿ ಎಂದು ಪ್ಲೇಟ್ ಅವನ ಮುಂದೆ ಹಿಡಿದಳು. ಅಭಿ ನಗುತ್ತಾ, ಜಾನು ಅವ್ರೆ, ನಿಮ್ಗೆ ಯಾರು ಹೇಳಿದ್ದು ಇದೆಲ್ಲ ಮಾಡೋಕೆ? ಬರಲ್ಲ ಅಂತ ಹೇಳ್ಬೇಕು ಅಲ್ವಾ? ಇಲ್ಲ ಶಿವ ಹತ್ರ ಹೆಲ್ಪ್ ಕೇಳಿದ್ರೆ ಮಾಡ್ತಾ ಇದ್ಲು. ಈಗ ಹೋಗ್ಲಿ ಬಿಡಿ, ನಾವು ಹೋಟೆಲ್ ಅಲ್ಲಿ ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀವಿ, ನೀವು ಬೇರೆ ಏನಾದ್ರೂ ಮಾಡ್ಕೊಳ್ಳಿ. ಜಾನು, ಸರಿ ಅಭಿ, ನಾನು ಮತ್ತೆ ಶಿವ ಅಮ್ಮ ಮನೆಗೆ ಹೋಗಿದ್ ಬರ್ತೀವಿ ಎಂದಳು. ಅಭಿ, ಸರಿ ಆಯ್ತು, ಹೋಗಿ ಬನ್ನಿ, ನಾನು ಚಿರು ಕಾರಲ್ಲಿ ಹೋಗ್ತೀನಿ ಎಂದು ಹೊರಟನು. ಶಿವಾನಿ ಜೊತೆ ಜಾನು ಅವರ ಅಮ್ಮನ ಮನೆಗೆ ಹೊರಟಳು. ಮನೆಗೆ ಬಂದ ಮಗಳನ್ನ ನೋಡಿ ಖುಷಿಯಾದರು. ಅಳಿಯ ಬರಲಿಲ್ಲವೆಂದು ಬೇಸರವಾಯಿತು ರಾಜೇಶ್ವರಿ ಅವರಿಗೆ. ರಾಜಿ ಅವರಿಗೆ ಶಿವಾನಿ ಪರಿಚಯ ಮಾಡಿಸಿ ಬೆಳಿಗ್ಗೆ ನಡೆದಿದ್ದೆಲ್ಲವನ್ನ ಹೇಳಿ ನಕ್ಕಳು ಜಾನು. ಜಾನುವನ್ನು ಆಗಿ ನೋಡಿ ಅಚ್ಚರಿಯವೇ ಶಿವಾನಿಗೆ. ರಾಜೇಶ್ವರಿ ಅವರಿಗೆ ಮಗಳ ಸಂತಸವನ್ನ ನೋಡಿ ಮಗಳು ಚೆನ್ನಾಗಿದ್ದಾಳೆ ಎಂದು ಭಾವಿಸಿದರು. ತಂದೆ ಬಿಸಿನೆಸ್ ಎಂದು ಹೊರದೇಶಕ್ಕೆ ಹೋದ ಕಾರಣ ಜಾನುವಿಗೆ ಬೇಸರವಾದ್ರೂ ತಾಯಿಯ ಜೊತೆ ಸಂಜೆ ತನಕ ಕಾಲ ಕಳೆದು ಮನೆಗೆ ಹೊರಟಳು. ಜಾನು ಹೋಗುವಾಗ ಒಂದು ಕೆರಿಯರ್ನಲ್ಲಿ ರಾತ್ರಿ ಊಟಕ್ಕೆ ಊಟ, ಚಟ್ನಿ ಪುಡಿ, ಪುಳಿಯೋಗರೆ ಗೊಜ್ಜು, ಉಪ್ಪಿನಕಾಯಿ ಕೊಟ್ಟು ಕಳುಹಿಸಿದರು. ರಾತ್ರಿ ಬೇಗ ಬಂದ ಚಿರಾಗ್ ಮತ್ತು ಅಭಿ ನಾಳೆ ಮೀಟಿಂಗ್ ಇರುವ ಕಾರಣ ಡೆಲ್ಲಿಗೆ ಹೋಗಬೇಕು ಎಂದು ತಿಳಿಸಿದರು. ಬೆಳಿಗ್ಗೆ 10 ಗಂಟೆಗೆ ಫ್ಲೈಟ್ಗೆ ಹೊರಟರು. ಶಿವಾನಿ ಫ್ರೆಂಡ್ ಮದುವೆ ಎಂದು ರೆಡಿಯಾಗಿ ಹೊರಟಳು. ಜಾನುವಿಗೆ ಬೇಸರವಾಗಿ ರೂಮ್ಗೆ ಬಂದು ಮಲಗಿದಳು. ತಟ್ಟನೆ ಏನೋ ನೆನಪಾದವಳಂತೆ ಎದ್ದು ಕುಳಿತು ಜೊತೆಯಲ್ಲಿ ತಂದ ಶಿಶಿರ ಡೈರಿ ಮತ್ತು ಕವರನ್ನ ತೆಗೆದುಕೊಂಡು ಬಾಲ್ಕನಿಗೆ ಹೋಗಿ ಕುಳಿತಳು. ಡೈರಿಯನ್ನ ಟೇಬಲ್ ಮೇಲಿಟ್ಟು ಕವರಲ್ಲಿ ಇದ್ದ ಒಂದು ಫೇಲ್ ಅನ್ನ ತೆಗೆದಳು. ಅದರಲ್ಲಿ ಇದ್ದ ರಿಪೋರ್ಟ್ ನೋಡಿ ಜಾನುವಿಗೆ ನಿಂತನೆಲ್ಲ ಕುಸಿದ ಹಾಗಾಯ್ತು. ಅಂದ್ರೆ ಶಿಶಿರ ಪ್ರೆಗ್ನೆಂಟ್ ಆಗಿದ್ರ? ಮತ್ತೆ ಯಾಕೆ ಸತ್ರು? ಏನಾದ್ರೂ ಪ್ರಾಬ್ಲಮ್ ಆಗಿ ಸತ್ತೋದ್ರ? ಹಾಗೆ ಸತ್ತಿದ್ರೆ ಯಾಕೆ ಯಾರಿಗೂ ಅವರ ಬಾಡಿ ಸಿಕ್ಕಿಲ್ಲ? ಇಲ್ಲ ಮಗು ಇಷ್ಟ ಇಲ್ಲದೆ ಚೆಚ್ಚಿಸಿ. ಅಭಿ ಮತ್ತೆ ಶಿಶಿರ ಅವರು ಪ್ರೀತಿಸಿ ಮದ್ವೆ ಆದದ್ದು. ಏನು ಅರ್ಥಾನೇ ಆಗ್ತಾ ಇಲ್ಲ ನಂಗೆ ಎಂದು ಆ ರಿಪೋರ್ಟ್ ಅನ್ನ ಅದೇ ಕವರ್ಗೆ ಹಾಕಿ ಬಟ್ಟೆಯ ಮಧ್ಯದಲ್ಲಿ ಇಟ್ಟಳು. ಅವಳ ಡೈರಿಯನ್ನ ತೆರೆದಳು. ಮೊದಲ ಪುಟದಲ್ಲಿ ಹಾಡಿನ ಸಾಲುಗಳಿದ್ದವು. ಶಿಶಿರ ಪ್ರೆಗ್ನೆಂಟ್, ಏನಾಗಿತ್ತು ಅವರಿಗೆ? ಇಲ್ಲ, ನನ್ನೆಲ್ಲಾ ಗೊಂದಲಗಳಿಗೆ ತೆರೆ ಎಳಿಬೇಕು. ಡೈರಿಯನ್ನ ತೆರೆದಳು. ಅವಳ ಅನಾಥಾಶ್ರಮದಿಂದ ಇಳಿದು ಅಭಿಯನ್ನ ಪ್ರೀತಿಸಿದ್ದು, ಮದುವೆ ಆದದ್ದು, ಅಭಿಯ ಅಪ್ಪ ಅಮ್ಮ, ತನಗೆ ತಂದೆ ತಾಯಿ ಆಗಿದ್ದು ಎಲ್ಲವನ್ನ ಬರೆದಿದ್ದಳು. ಅಭಿ ಇಲ್ಲಿಗೆ ಬಂದಾಗ ಒಂಟಿತನ ಕಾಡಿ ಅಭಿಯ ಸೋದರ ಮಾವನ ಬಗ್ಗೆ ಒಂದಷ್ಟು ಬರೆದಿದ್ದಳು. ಇತ್ತೀಚೆಗೆ
ಅವರ ನಡವಳಿಕೆಯಲ್ಲಿ ಬದಲಾವಣೆಗಳಾಗಿದ್ದನ್ನ ಬರೆದಿದ್ದಾಳು. ಯಾರಿದು ಅಭಿಮಾವ? ನಾನ್ ನೋಡಿಲ್ಲ. ಅಷ್ಟರಲ್ಲಿ ಬೆಲ್ಲನ ಶಬ್ದಕ್ಕೆ ಎಚ್ಚಿದ್ದು ಎಲ್ಲವನ್ನ ಎತ್ತಿಟ್ಟು ಹೊರ ಬಂದಳು. ಶಿವಾನಿ ನಗುತ್ತಾ ನಿಂತಿದ್ದಳು. ಇಷ್ಟು ಬೇಗ ಮುಗಿತ ಶಿವ ಮದುವೆ? ಅತ್ತಿಗೆ, ನೀವು ಒಬ್ಬರೇ ಇರ್ತೀರಾ ಅಂತ ಬಂದೆ ನಾನು. ಶಿವ, ಬಾ, ನಾನು ನಿನ್ನತ್ರ ಮಾತಾಡ್ಬೇಕು ಎಂದು ಬಾಲ್ಕನಿಗೆ ರೂಮಿಗೆ ಕರೆದೊಯ್ದಳು. ಏನತ್ತಿಗೆ, ಏನಾಯ್ತು? ಅಯ್ಯೋ ಹೇಳ್ತೀನಿ ಬಾರಮ್ಮ ಎಂದು ರೂಮಿಗೆ ಕರೆದೊಯ್ದಳು. ಅವಳ ಕೈಗೆ ಶಿಶಿರ ರಿಪೋರ್ಟ್ಗಳನ್ನ ಕೊಟ್ಟಳು. ಶಿಶಿರ ಪ್ರೆಗ್ನೆಂಟ್ ಎಂದು ತಿಳಿದು ಮಂಚದ ಮೇಲೆ ಕುಸಿದು ಕುಳಿತಾಳು. ಜಾನು ಅವಳನ್ನ ಸಮಾಧಾನಿಸಿ, ಶಿವ, ಅಭಿಗೆ ಸೋದರ ಮಾವ ಇದ್ದಾರಾ? ಶಿವ, ಹೌದು ಅತ್ತಿಗೆ, ಅಂದ್ರೆ ಅವರು ಸರಿ ಇಲ್ಲ. ಅವರು ನೋಡೋ ದೃಷ್ಟಿ ಒಂಥರ ಅತ್ತಿಗೆ. ಆದ್ರೆ ಅಭಿಯಣ್ಣಗೆ ಅವರು ಅಂದ್ರೆ ತುಂಬಾ ಇಷ್ಟ. ಶಿಶಿರ ಅತ್ತಿಗೆಗೆ ಕೂಡ. ಅಂದ್ರೆ ಅವರು ಕಾಣೆಯಾಗೋ ಸ್ವಲ್ಪ ದಿನದ ಹಿಂದೆ ಅವರ ಹೆಸರು ಹೇಳಿದರೆ ಅತ್ತಿಗೆಗೆ ಆಗ್ತಾ ಇರ್ಲಿಲ್ಲ. ಜಾನು, ಎಸ್, ನಾನು ಅನ್ಕೊಂಡಿದ್ದು ಕರೆಕ್ಟ್. ಶಿವ, ಈಗ ನಿನ್ನ ಹೆಲ್ಪ್ ಬೇಕು ನಂಗೆ. ಶಿವ, ನನ್ನ ಹೆಲ್ಪ್ ಏನಕ್ಕೆ ಅತ್ತಿಗೆ? ಜಾನು, ಶಿವ, ನಾನು ಹೇಳೋ ವಿಷಯ ಕೇಳಿ ನಿಂಗೆ ಶಾಕ್ ಆಗಬಹುದು, ಆದ್ರೆ ಅದೇ ಸತ್ಯ ಎಂದು ಅವಳ ಡೈರಿಯಲ್ಲಿ ಓದಿದ್ದನ್ನ ಹೇಳಿದಳು. ಶಿವ ಬಿಕ್ಕಳು ಶುರು ಮಾಡಿದಳು. ಶಿವ, ಸಮಾಧಾನ ಮಾಡ್ಕೊ. ಶಿಶಿರ ಅವರು ಏನಾದ್ರೂ ಬದುಕಿದ್ರೆ ನಾನು ಖಂಡಿತ ಅಭಿ ಜೀವನದಲ್ಲಿ ಇರಲ್ಲ. ಶಿವ, ಅಯ್ಯೋ ಅತ್ತಿಗೆ, ಏನು ಹೇಳ್ತಾ ಇದ್ದೀರಾ? ಜಾನು, ಹೌದು ಶಿವ, ಈಗ ಬಿಡು ಈ ಮಾತನ್ನ. ನಾನು ಮತ್ತೆ ನೀನು ಊರಿಗೆ ಹೋಗೋಣ. ಅಭಿ ಬರೋದು ಇನ್ನೂ 1 ವಾರ ಆಗುತ್ತೆ. ಅಷ್ಟರಲ್ಲಿ ಎಲ್ಲ ಸರಿ ಮಾಡಿದ್ರೆ ಶಿಶಿರ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸರಿ ಅತ್ತಿಗೆ, ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಶಿವ, ನಂದು ಪ್ಯಾಕ್ ಆಗಿದೆ, ನೀನು ಮಾಡ್ಕೊ. ಅತ್ತಿಗೆ, ನಂಗೆ ಆ ಮನೆ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಂಗೆ ಗೊತ್ತು ಶಿವ, ಎಲ್ಲೆಲ್ಲಿ ಏನಿದೆ ಎಲ್ಲ ರೂಮ್ ಕೀಗಳು ಅತ್ತೆ ಹತ್ತಿರ ಇರುತ್ತೆ. ನಾನು ಅಲ್ಲಿಗೆ ಹೋದ್ರೆ ಕೀಗಳು ನಂಗೆ ಕೊಡ್ತಾರೆ. ಮತ್ತೆ ಬೆಳಿಗ್ಗೆ 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸಿ ಕೆಲಸದವರು ಹೋಗ್ತಾರೆ. ಮಾವ ಪೂಜೆ ಮುಗಿಸಿ ತಿಂಡಿ ತಿಂದು ತೋಟಕ್ಕೆ ಹೊರಟರೆ ಇನ್ನು ಬರೋದೇ ಸಾಯಂಕಾಲ. ಅತ್ತೆ ಕೂಡ ತಿಂಡಿ ಮಾಡಿ ಊಟ ತಕೊಂಡು ಹೊರಟರೆ ಮುಗೀತು. ಅಲ್ಲಿ ನಾವಿಬ್ಬರೇ ಇರೋದು. ಸಂಜೆ ತನಕ ನಮ್ಮದೇ ಮನೆ. ಆಗ ಎಲ್ಲಾ ಹುಡುಕೋಣ. ಶಿವ, ಸರಿ ಅತ್ತಿಗೆ, ನೀವು ಅಭಿ ಅಣ್ಣ ಮತ್ತು ಚಿರುಗೆ ಹೇಳಿ, ನಾನು ರೆಡಿಯಾಗಿ ಬರ್ತೀನಿ. ಸರಿ, ಬೇಗ ಹೊರಡು ಎಂದು ಅಭಿಗೆ ಫೋನ್ ಮಾಡಿದಳು. ಹಲೋ, ನಾನು ಹಾ ಗೊತ್ತು, ಹೇಳಮ್ಮ. ಅದು ನೀವು ಬರೋದು 1 ವಾರ ಆಗುತ್ತೆ. ಅಜ್ಜಿ ಬೇರೆ ಮನೇಲಿ ಇಲ್ಲ, ನಾನು ಶಿವ ಮಾತ್ರ. ಅದಕ್ಕೆ ಊರಿಗೆ ಹೋಗ್ಲಾ? ಅಭಿ ನಗುತ್ತಾ, ಇದಕ್ಕೂ ನನ್ನ ಕೇಳ್ಬೇಕಾ? ಹೋಗಿ ಬಾ, ಹುಷಾರು, ನಂಗೆ ಮೀಟಿಂಗ್ ಇದೆ, ಆಮೇಲೆ ಮಾಡ್ತೀನಿ. ಜಾನು, ಹೋದ ತಕ್ಷಣ ಮೆಸೇಜ್ ಮಾಡು. ಜಾನು ಸರಿ ಫೋನ್ ಇಟ್ಟು ಹ್ಯಾಂಡ್ ಬ್ಯಾಗ್ ಹಿಡಿದು ಹೊರ ಬಂದಳು. ಶಿವ ರೆಡಿಯಾಗಿ ಬ್ಯಾಗ್ ಹಿಡಿದು ನಿಂತಿದ್ದಳು. ಅಯ್ಯೋ ಶಿವ, ಯಾಕಿಷ್ಟು ಬಟ್ಟೆ ಎಂದಳು. ಅತ್ತಿಗೆ, 1 ವಾರ ಇರ್ಬೇಕು ಅಲ್ವಾ? ಅಲ್ಲಿ ನನ್ನದೇ ಸುಮಾರು ಬಟ್ಟೆಗಳು ಇವೆ, ಅದನ್ನೇ ಹಾಕೋ. ನಿಂಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಮಾತ್ರ ತಗೋ ಎಂದಳು. ಅತ್ತಿಗೆ, ನಿಮ್ ಬಟ್ಟೆ ನಾನು. ಅಯ್ಯೋ ಶಿವ, ನಿನ್ನದು ನನ್ನದು ಅಂತ ಏನಿದೆ? ಬೇಗ ಬಾ ಎಂದಳು. ಶಿವ ಪುಟ್ಟದೊಂದು ಬ್ಯಾಗ್ ಹಿಡಿದು ಹೊರ ಬಂದಳು. ಜಾನು ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತರೆ ಅವಳ ಪಕ್ಕ ಶಿವ ಬಂದು ಕುಳಿತಳು. ಇಬ್ಬರ ಪಯಣ ಊರಿನ ಕಡೆ ಸಾಗಿತು. 3 ಗಂಟೆಗಳ ಪ್ರಯಾಣದೊಂದಿಗೆ ಊರಿಗೆ ಬಂದರು. ಇಬ್ಬರು ಬಂದಿದ್ದು ನೋಡಿದ ವಿಶಾಲಾಕ್ಷಮ್ಮ ಗಾಬರಿಯಿಂದ ಬಳಿ ಬಂದರು. ಜಾನು, ಯಾಕಮ್ಮ ಹೇಳದೆ ಕೇಳದೆ ಬಂದಿದ್ದೀಯಾ? ಎಲ್ಲ ಸರಿ ಇದೆ ಅಲ್ವಾ ಎಂದರು. ಜಾನು, ಅಯ್ಯೋ ಅಮ್ಮ, ನೀವ್ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಎಲ್ಲ ಸರಿ ಇದೆ. ಅಭಿ ಮತ್ತೆ ಚಿರು ಅಣ್ಣ ಇರ್ಲಿಲ್ಲ, ಅವರು ಮೀಟಿಂಗ್ ಅಂತ ದೆಹಲಿಗೆ ಹೋದ್ರು. ಅದಕ್ಕೆ ನಾನು ಮತ್ತೆ ಶಿವ ಬಂದ್ವಿ. ವಿಶಾಲಾಕ್ಷಮ್ಮನವರು ನಿಟ್ಟುಸಿರು ಬಿಟ್ಟರು. ಅಯ್ಯೋ, ನನ್ ಬುದ್ಧಿಗೆ ಹೇಳದೆ ಬಂದದ್ದು ನೋಡಿ ಭಯ ಆಯ್ತು. ಬನ್ನಿ ಇಬ್ಬರು ಎಂದು ಹೇಳಿ, ಹೇ ಮಾದ, ಹೋಗು ಗೌಡ್ರನ್ನ ಕರ್ಕೊಂಡು ಬಾ ಎಂದು ಹೇಳಿ ಒಳ ಹೋದರು. ಶಿವ, ಹೇಗಿದ್ಯಾ? ಸದ್ಯ ಈಗ ಆದ್ರೂ ನೆನಪಾದೆ ಅಲ್ವಾ ನಿಮ್ಗೆ? ಅಷ್ಟು ಸಾಕು. ತರ್ಲೆ, ಹಂಗೇನಿಲ್ಲ ಎಂದರು. ಅಷ್ಟರಲ್ಲಿ ಪಾನಕ ಹಿಡಿದು ಬಂದಳು ಮನೆ ಕೆಲಸದಾಕೆ. ಜಾನು, ಶಿವ, ಇಬ್ಬರು ಹೋಗಿ ರೆಸ್ಟ್ ಮಾಡಿ, ನಾನು ಊಟಕ್ಕೆ ತಯಾರಿ ಮಾಡ್ತೀನಿ. ಸರಿ ಅಮ್ಮ ಎಂದು ಇಬ್ಬರು ರೂಮಿಗೆ ಹೊರಟರು. ರೂಮ್ಗೆ ಬಂದು ಬಾಗಿಲಾಕಿ, ಶಿವ, ಹೋಗು ಫ್ರೆಶ್ ಆಗಿ ಬಾ, ನಾನು ನಿಂಗೆ ಬಟ್ಟೆ ತೆಗೆದು ಇಡ್ತೀನಿ. ಮತ್ತೆ ನಾನು ಈ ಡ್ರೆಸ್ ತೆಗೆದು ಸೀರೆ ಹಾಕೋತೀನಿ ಎಂದಳು. ಶಿವ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದಳು. ನಂತರ ಜಾನು ಫ್ರೆಶ್ ಆಗಿ ಸೀರೆಯುಟ್ಟು ಇಬ್ಬರು ರೂಮಿನಿಂದ ಹೊರಬಂದರು. ಜಾನು, ಅಪ್ಪಾಜಿ ಹೇಗಿದ್ದೀರಾ ಎಂದಳು. ರುದ್ರೇಗೌಡರು, ಚೆನ್ನಾಗಿ ಇದ್ದೀನಿ ಕಂದ. ಶಿವ, ಅಪ್ಪಾಜಿ ಹೇಗಿದ್ದೀರಾ? ರುದ್ರೇಗೌಡರು, ಏನು ಗಿಣಿ ಮರಿಗೆ ಇವತ್ತು ನೆನಪಾದಂತಿದೆ? ಶಿವ, ಹಾಗೇನಿಲ್ಲ ಅಪ್ಪ, ನಿಮ್ಗೆ ನನ್ನ ನೆನಪಿಲ್ಲ. ವಿಶಾಲಾಕ್ಷಿ ಅಲ್ಲಿಗೆ ಬಂದು, ಸಾಕು ನಿಮ್ ಮಾತು, ಬನ್ನಿ ಎಲ್ಲರೂ ಊಟ ಮಾಡಿ ಆಮೇಲೆ ಮಾತಾಡುತ್ತಾ ಕೂತ್ಕೊಳ್ಳಿ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಒಬ್ಬ 45-46 ವರ್ಷದ ವ್ಯಕ್ತಿ. ಅವನನ್ನು ನೋಡಿದ ವಿಶಾಲಾಕ್ಷಿ ಅವರು, ಜಾನು, ಇವನು ನನ್ನ ತಮ್ಮ ನಾಗರಾಜು ಅಂತ. ನಿಮ್ ಮದ್ವೆ ಸಮಯದಲ್ಲಿ ಇರ್ಲಿಲ್ಲ, ಅದಕ್ಕೆ ನಿಂಗೆ ಇವನ ಪರಿಚಯ ಆಗಿಲ್ಲ ಎಂದರು. ಜಾನುವನ್ನು ತಿನ್ನುವಂತೆ ನೋಡುತ್ತಾ, ಮಗಳೇ ಎಂದನು. ಜಾನುವಿಗೆ ಕಸಿವಿಸಿ ಆಯಿತು. ಅವನು ನೋಡುವ ನೋಟಕ್ಕೂ ಆಡುವ ಮಾತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಶಿವ ಅವಳ ಕೈಯನ್ನ ಚಿವುಟಿದಳು. ಜಾನು ನಕ್ಕು ನಮಸ್ತೆ ಎಂದಳು. ಜಾನುವಿನ ಅಂದ ನಾಗರಾಜನ ತಲೆ ಕೆಡಿಸಿತ್ತು. ಶಿವ, ಏನ್ ಇಷ್ಟೊಂದು ಸೈಲೆಂಟ್ ಆಗಿ ಇದೆಯಾ ಎಂದನು ನಾಗರಾಜ. ಹಾಗೇನಿಲ್ಲ ಮಾವ, ತಲೆನೋವು ಎಂದಳು. ಇಬ್ಬರು ಶಾಸ್ತ್ರಕ್ಕೆ ಊಟ ಮುಗಿಸಿ ರೂಮ್ಗೆ ಹೊರಟರು. ಅತ್ತಿಗೆ, ನಾನು ಹೇಳ್ದೆ ಅಲ್ವಾ ಅವನ ನೋಟ ಸರಿ ಇಲ್ಲ ಅಂತ. ಆದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನ ಮಾತಿಗೆ ಮರುಳಾಗಿ ಅವನೇ ಸರಿ ಅಂತಾರೆ.
ಹೌದು ಶಿವ, ಅದು ಸರಿ. ಅವನು ಯಾಕೆ ಬಂದ ಇದ್ದಕ್ಕಿದ್ದಾಗಿ? ಶಿವ: ಅಯ್ಯೋ ಅತ್ತಿಗೆ, ಅವನು ಇಲ್ಲೇ ಇರೋದು. ಇವನ ಕಾಟ ಸಹಿಸೋಕೆ ಆಗದೆ ಹೆಂಡತಿ ಸತ್ತು ಹೋದ್ಲು. ಆಗಿಂದ ಇಲ್ಲೇ ಇರೋದು ಇವನು ಎಂದಳು. ಇವನಿಗೆ ಮಕ್ಕಳು ಇಲ್ವಾ? ಇದೇ ಅತ್ತಿಗೆ, ಒಬ್ಬ ಮಗ. ಅವನು ಇವನ ಸಹವಾಸ ಬೇಡ ಅಂತ ಹಾಸ್ಟೆಲ್ ಅಲ್ಲಿ ಓದುತ್ತಾ ಇದ್ದಾನೆ. ಅವನನ್ನ ಅವನ ತಾಯಿಯ ತಮ್ಮ ನೋಡಿಕೊಳ್ಳುತ್ತಾ ಇದ್ದಾರೆ ಅಂತೆ. ಸರಿ ಶಿವ, ಮಲ್ಗೋಣ. ಅಯ್ಯೋ ಅತ್ತಿಗೆ, ಇನ್ಮೇಲೆ ಈಗೆಲ್ಲ ಕೇರ್ಲೆಸ್ ಆಗಿ ಇರ್ಬೇಡಿ ಅತ್ತಿಗೆ. ನೀವು ರೂಮ್ಗೆ ಬಂದ್ರೆ ಬಾಗಿಲು ಹಾಕೊಂಡೇ ಇರಿ ಆಯ್ತಾ? ಮುಂಜಾನೆ ತಿಂಡಿ ತಿಂದ್ರು ರುದ್ರೇಗೌಡರು ತೋಟದ ಕೆಲಸ ಎಂದು ಹೊರಟರು. ಅವರ ಜೊತೆ ನಾಗರಾಜ್ ಸಹ ಹೊರಟನು. ವಿಶಾಲಾಕ್ಷಿ ಅವರು ಸಹ ಅವರ ಗೆಳತಿಯ ಮನೆಗೆ ಹೊರಟರು. ಶಿವ ಮತ್ತು ಜಾನು ಮನೆಯ ಎಲ್ಲಾ ಬಾಗಿಲಾಕಿ ಬೀಗ ಹಾಕಿದ್ದ ರೂಮ್ಗೆ ಹೋದರು. ಶಿವ: ಏನೇನು ಸಿಗುತ್ತೆ ಶಿಶಿರ ಅವರ ಬಗ್ಗೆ ತಿಳಿಯೋಕೆ? ಅಂತದ್ದೆಲ್ಲ ಎತ್ಕೋ ಎಂದಳು. ಶಿವ: ಸರಿ ಅತ್ತಿಗೆ ಎಂದು ಹುಡುಕಲು ಶುರು ಮಾಡಿದಳು. ಅಂತಹ ವಸ್ತುಗಳು ಸಿಗಲಿಲ್ಲ ಇಬ್ಬರಿಗೂ. ಟೇಬಲ್ಗೆ ಹೊರಗೆ ನಿಂತಿದ್ದ ಶಿವ ಟೇಬಲ್ನ ಡ್ರಾಯರ್ ಎಳೆದಳು. ಅತ್ತಿಗೆ, ಇಲ್ಲಿ ಈ ಡ್ರಾಯರ್ ಅಲ್ಲಿ ಯಾವುದೋ ಡೈರಿ ಇದೆ. ಜಾನು ಅವಳ ಬಳಿ ಬಂದು, ಇದು ಯಾವ ಡೈರಿ ಶಿವ ಎಂದು ಅದನ್ನು ತೆರೆದಳು. ಖಾಲಿ ಪುಟಗಳಿದ್ದವು. ಅದರ ಮಧ್ಯಭಾಗದಲ್ಲಿ ಒಂದು ಕಾಗದ ಇತ್ತು. ಡೈರಿ ಮತ್ತು ಕಾಗದ ಹಿಡಿದು ರೂಮ್ಗೆ ಬೀಗ ಹಾಕಿ ಕೀಯನ್ನ ತನ್ನ ಅತ್ತೆ ರೂಮ್ಗೆ ಬಂದು ಹಾಸಿಗೆ ಕೆಳಗೆ ಕೀ ಇಟ್ಟು ಹೊರ ಬಂದು ಹಾಕಿದ್ದ ಬಾಗಿಲೆಲ್ಲ ತೆಗೆದು ರೂಮ್ಗೆ ಬಂದಳು. ರೂಮಿನ ಬಾಗಿಲಾಕಿ ಡೈರಿಯನ್ನ ನೋಡಿದಳು. ಶಿವ: ಅತ್ತಿಗೆ, ಈ ಪೇಪರ್ ಖಾಲಿ ಇದೆ. ಜಾನು ಅದನ್ನ ನೋಡಿ, ಇರೋ ಶಿವ ಎಂದು ಡ್ರೆಸ್ಸಿಂಗ್ ಟೇಬಲ್ ಮುಂದಿದ್ದ ಕುಂಕುಮದ ಡಬ್ಬಿಯಲ್ಲಿದ್ದ ಕುಂಕುಮವನ್ನ ಅದರಲ್ಲಿ ಹಾಕಿದಳು. ಅದರಲ್ಲಿ ಇದ್ದ ಬರಹ ಕಾಣಿಸಿತು. ಅತ್ತಿಗೆ, ಹೇಗ್ ಗೊತ್ತಾಯ್ತು ನಿಮ್ಗೆ? ಡೌಟ್ ಬಂತು. ನಾವು ಕಾಲೇಜಲ್ಲಿ ಒಮ್ಮೆ ನಮ್ ಪ್ರೊಫೆಸರ್ಗೆ ಹೀಗೆ ಲವ್ ಲೆಟರ್ ಬರೆದು ಕೊಟ್ಟಿದ್ವಿ ಎಂದಳು. ಶಿವ ನಗುತ್ತಾ: ಯಪ್ಪ, ನೀವು ಹೀಗೆಲ್ಲ ಮಾಡಿದ್ದೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಇನ್ನು ಇದೆ ಇಂಥದ್ದೆಲ್ಲ, ಇನ್ನೊಮ್ಮೆ ಹೇಳ್ತೀನಿ. ಈ ಪತ್ರದಲ್ಲಿ ಏನಿದೆ ಓದೋಣ ಬಾ ಎಂದಳು. ಪ್ರೀತಿಯ ಅಭಿರಾಮ್ಗೆ: ಅನಾಥೆಯಾಗಿದ್ದ ನನ್ನ ಬದುಕಲ್ಲಿ ಬಂದ ನಂದಾದೀಪ ನೀವು. ನನ್ನನ್ನ ಕಾಡಿಸಿ ಪೀಡಿಸಿ ನಿಮ್ ಪ್ರೀತಿಯನ್ನ ಒಪ್ಪಿಸಿ ಎಲ್ಲರನ್ನ ಒಪ್ಪಿಸಿ ವರಿಸಿದಿರಿ. ತಂದೆ ತಾಯಿ ಪ್ರೀತಿ ಹೇಗೆ ಇರುತ್ತೆ ಅಂತ ತೋರಿಸಿದ್ದು ಅತ್ತೆ ಮಾವ. ನಾನು ಮನೆಸೊಸೆ ಅನ್ನೋದಕ್ಕಿಂತ ಮಗಳು ಅನ್ಬೋದು. ಅಣ್ಣನಾಗಿ ಚಿರು, ತಂಗಿಯಾಗಿ ಶಿವ, ಇಷ್ಟೆಲ್ಲ ಸಂಬಂಧ ಸಿಕ್ಕಿದ್ದು ನಿಮ್ಮಿಂದ. ಆದ್ರೆ ನನ್ನಿಂದ ನಿಮ್ಗೆ ಏನೂ ಕೊಡೋಕೆ ಆಗಿಲ್ಲ. ಅದಕ್ಕೆ ಈ ಉಡುಗೊರೆ ನೀಡೋಣ ಅಂತ. ಈಗ ನಾನು ಇಟ್ಟಿರೋ ಬಟ್ಟೆ ಹಾಕೊಂಡು ತೋಟದ ಮನೆಗೆ ಬನ್ನಿ. ಇಂತಿ ನಿಮ್ಮ ಪ್ರೀತಿಯ ಗೆಳತಿ ಹೆಂಡತಿ ಶಿಶಿರ ಅಭಿರಾಮ್. ಅತ್ತಿಗೆ, ಇದು ನಮ್ ಹೊಲದ ಹತ್ತಿರ ಇರೋ ಮನೆ. ಅಲ್ಲಿ ಮಾವ ಇರ್ತಾರೆ ಶಿವ, ಹೇಗೆ ಹೋಗೋದು? ಶಿವ: ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಹೋಗೋಣ. ಜಾನು: ಸರಿ ಶಿವ ಎಂದು ಒಂದು ಪೆನ್ ಬುಕ್ ಹಿಡಿದು ಕುಳಿತಳು. ಶಿವ: ಏನತ್ತಿಗೆ ಇದೆ? ಜಾನು ನಗುತ್ತಾ ಬರೆಯಲು ಶುರು ಮಾಡಿದಳು. ಶಿವ ಅದನ್ನ ಓದಿ ಕಣ್ತುಂಬಿಕೊಂಡಳು. ಅತ್ತಿಗೆ, ಯಾಕೆ ಹೀಗೆ ಬರ್ದಿದ್ದೀರಾ? ಶಿವ: ಒಂದು ವೇಳೆ ಅಲ್ಲಿ ನಂಗೆ ಶಿಶಿರ ಸಿಕ್ಕಿದ್ರೆ ಅವರನ್ನ ಅಭಿಗೆ ಒಪ್ಪಿಸಿ ನಾನು ಅಲ್ಲಿಂದ ಹೋಗ್ತೀನಿ. ಶಿಶಿರ ಅವರು ಬದುಕಿಲ್ಲದೆ ಇದ್ರೆ ನಂಗೆ ಅಲ್ಲಿ ಅಪಾಯ ಆಗೋದಂತೂ ಖಂಡಿತ. ಅದಕ್ಕೆ ನನ್ ಮೇಲೆ ನಾನು ನಡತೆ ಮೇಲೆ ಯಾರೂ ಇಲ್ಲ ಸಲ್ಲದ ವಿಚಾರವನ್ನ ಹೇಳ್ಬಾರ್ದು ಅಂತ ಈ ಪತ್ರ. ಶಿವ: ಅತ್ತಿಗೆ, ನಾನು ನಿಮ್ ಜೊತೆ ಬರ್ತೀನಿ. ಜಾನು: ಬೇಡ ಶಿವ, ನೀನು ಬಂದು ನಿಂಗೆ ಏನಾದ್ರೂ ಆದ್ರೆ ಚಿರು ಅಣ್ಣ ಬದುಕಲ್ಲ. ಶಿವ: ನಿಮ್ಗೆ ಏನಾದ್ರೂ ಆದ್ರೆ ಅಭಿ ಅಣ್ಣ ಬದುಕುತ್ತಾರಾ? ಜಾನು ನಗುತ್ತಾ: ಅಷ್ಟೆಲ್ಲ ಫೀಲ್ ಆಗ್ಬೇಡ, ನನ್ನ ಅಭಿಯ ಸಂಬಂಧ ಅಷ್ಟಕ್ಕೆ ಅಷ್ಟೇ. ಶಿವ: ನಂಗೊತ್ತು ಅತ್ತಿಗೆ, ಆದ್ರೆ ಅಣ್ಣಂಗೆ ಕೂಡ ಟೈಮ್ ಬೇಕು ಅಲ್ವಾ ನಿಮ್ಮನ್ನ ಒಪ್ಪೋಕೆ? ಜಾನು ವಿಷಾದದ ನಗುನಕ್ಕು: ಅದು ಬಿಡು, ನಾನು ಹೇಗೋ ವಿಷಯ ಯಾರಿಗೂ ಹೇಳಬೇಡ ಶಿವ. ಶಿವಾನಿ: ಈಗ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅತ್ತಿಗೆ? ಜಾನು: ಹೌದು ಶಿವ, ಇವತ್ತು ಎಲ್ಲದಕ್ಕೂ ಮುಕ್ತಿ ಕೊಡಲೇಬೇಕು. ಶಿಶಿರ ಅವರು ಬದುಕಿದ್ದರೆ ಅವರನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ಶಿವ: ಆಮೇಲೆ ಏನ್ ಮಾಡ್ತೀರಾ? ಜಾನು ನಗುತ್ತಾ: ಆಮೇಲೆ ನನ್ನ ಹೈಯರ್ ಸ್ಟಡೀಸ್ಗೆ USA ಹೋಗ್ತೀನಿ. ಈಗ ಮಲ್ಕೋ ಎಂದು ಹೊರಬಂದಳು. ಅಂತೂ ರಾತ್ರಿ ಎಲ್ರೂ ಊಟ ಮುಗಿಸಿ ಮಲಗಿದ ನಂತರ ಜಾನು ಬ್ಯಾಟರಿ ಹಿಡಿದು ಹೊರಟರೆ ಅವಳ ಹಿಂದೆ ಅವಳಿಗೆ ಕಾಣದಂತೆ ಶಿವ ಕೂಡ ಹೊರಟಳು. ಆಗಷ್ಟೇ ಬಂದ ಅಭಿ ಚಿರು ಶಿವನನ್ನ ನೋಡಿ ಅವಳಿಗೆ ಕಾಣದ ಹಾಗೆ ಇಬ್ಬರು ಹೊರಟರು. ತೋಟದ ಮನೆಗೆ ಬಂದ ಜಾನು ಒಳಗಿನಿಂದ ಲೈಟ್ ಆನ್ ಇರುವುದನ್ನು ನೋಡಿ ಕಿಟಕಿಯನ್ನ ಇಣುಕಿದಳು. ನಾಗರಾಜ ಮೂವರು ದಾಂಡಿಗರಿಗೆ ಬೈಯುತ್ತಾ ಸೋಫಾ ಮೇಲೆ ಕುಳಿತಿದ್ದ. ಬಾಗಿಲು ಬಡಿದಾಗ ಅವರನ್ನ ಅಲ್ಲೇ ಇದ್ದ ರೂಮ್ಗೆ ಕಳುಹಿಸಿ ಬಾಗಿಲು ತೆರೆದು ನೋಡಿದವನು ಬೆರಗಾದರು. ಏನು ಮಗಳೇ, ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ಯಾ ಎಂದು ಕೇಳಿದ. ಚಿರು ಅಭಿ ಮುಖ ನೋಡಿಕೊಂಡರು. ಅವಳು ಒಳಗೋದ ನಂತರ ಶಿವ ಎಂದನು ಚಿರು. ಚಿರು ಮತ್ತು ಅಭಿಯನ್ನು ನೋಡುತ್ತಾ ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು. ಚಿರು: ಏನಾಯ್ತು ಶಿವ, ಯಾಕೆ ಹೀಗೆ ಅಳ್ತಾ ಇದ್ಯಾ? ಶಿವ: ಅದು ಅತ್ತಿಗೆ ಎಂದು ಮನೆಯ ಕಡೆ ಕೈ ತೋರಿಸಿ ಚಿರುವನ್ನ ಎಳೆದೊಯ್ದು ಜಾನು ನಿಂತಿದ್ದ ಕಿಟಕಿಯ ಬಳಿ ನಿಲ್ಲಿಸಿ, ಅವರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ, ಅಷ್ಟೇ, ಆದ್ರೆ ನೀವು ಏನು ಮಾತಾಡ್ಬೇಡಿ ಎಂದು ಅಲ್ಲೇ ಕುಳಿತಳು. ಅವನನ್ನ ದೂಡಿ ಒಳಬಂದ ಜಾನು: ಎಂತ ನೀಚರು ನೀನು, ತಿಂದ ಮನೆಗೆ ದ್ರೋಹ ಮಾಡೋದಕ್ಕೆ ನಾಚಿಕೆ ಆಗಬೇಕು. ನಿನ್ ಜನ್ಮಕ್ಕೆ ತು, ಸ್ವಂತ ಮನೆ ಮಗನ ತರ ನೋಡ್ಕೊಳ್ಳೋ ಇರೋ ನಮ್ಮ ಮಾವನ್ನ ಸಾಯಿಸೋಕೆ ನೋಡ್ತೀಯ. ಅವರು ನಿನ್ನ ಸ್ವಂತ ಅಕ್ಕನ ಗಂಡ ಕಣೋ. ಮನೆ ಮಗನ ತರ ಎಲ್ಲ ವ್ಯವಹಾರ ವಹಿಸಿದ್ದಾರೆ. ಆದ್ರೂ ಈ ಬೆಲೆ ಎಲ್ಲ ಕಳ್ಳ ಸಾಗಾಣಿಕೆ ಮಾಡ್ತೀಯ.
ಅದರಲ್ಲಿ ಸಂಪಾದನೆ ಮಾಡಿ ಏನ್ ಮಾಡ್ತೀಯ? ನೀನ್ ಮಾಡಿ ಹೆಂಗಸರ ಶೋಕಿ, ಜೂಜುಗೆ ಸುರಿತೀಯ. ನಮ್ ಮಾವ, ನನ್ ಗಂಡ ಮತ್ತೆ ನನ್ನ ಅಣ್ಣ ಚಿರು ಕಷ್ಟಪಟ್ಟು ದುಡಿಯೋ ದುಡ್ಡು ನಿನ್ ಶೋಕಿಗೆ ಬಳಸುತ್ತೀಯ. ನಿನ್ನ ಮಾತ್ರ ಸುಮ್ಮನೆ ಬಿಡೋಳ್ಳ ಕಣೋ. ನಿಂಗೆ ಇವತ್ತು ಒಂದು ಗತಿ ಕಾಣಿಸ್ತೀನಿ ಎಂದು ತನ್ನ ಬೆನ್ನೆ ಹಿಂದೆ ಇದ್ದ ಪಿಸ್ತೂಲ್ ಹಿಡಿದು ನಿಂತಾಳು. ಅವಳ ಕೈಯಲ್ಲಿ ಪಿಸ್ತೂಲ್ ನೋಡಿದ ನಾಗರಾಜ ಬೆವರುತ್ತಾ, ತಪ್ಪಾಯ್ತು ಮಗಳೇ, ಇನ್ನೊಮ್ಮೆ ಇಂಥ ಕೆಲಸ ಮಾಡಲ್ಲ ಕಣಮ್ಮ. ಏನು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ, ನನ್ನ ಕ್ಷಮಿಸಮ್ಮ ಎಂದು ಅವಳ ಕಾಳ ಬಲಿ ಕಿಸಿದನು. ಅವನನ್ನ ತನ್ನ ಕಾಲಲ್ಲಿ ಒದ್ದು, ಇದೇ ತರ ಮಾತಾಡಿ ಅಲ್ವಾ ಶಿಶಿರ ಅಕ್ಕನ್ನ ಸಾಯಿಸಿದ್ದು ಎಂದಳು. ಎಲ್ಲರಿಗೂ ಅಚ್ಚರಿ ಆಯಿತು. ನಾಗರಾಜ, ಏನ್ ಹೇಳ್ತಾ ಇದ್ದೀಯ ಮಗಳೇ? ಜಾನು, ತೂ ನೀ ಈ ಒಳಸು ಬಾಯಲ್ಲಿ ಮಗಳು ಅಂದ್ರೆ ನಿನ್ನ ಇಲ್ಲೇ ಸಾಯಿಸಿ ಬಿಡ್ತೀನಿ ಎಂದಳು. ಅಷ್ಟರಲ್ಲಿ ಮೆಲ್ಲಗೆ ಅವಳ ಹಿಂದೆ ಬಂದ ದಾಂಡಿಗರು ಅವಳನ್ನ ಹಿಡಿದು ಅವಳ ಕೈಯಲ್ಲಿದ್ದ ಪಿಸ್ತೂಲ್ ಕೆಸೆದುಕೊಂಡು ಅಲ್ಲೇ ಇದ್ದ ಚೇರ್ಗೆ ಕಟ್ಟಿದರು. ನಾಗರಾಜ ಅವಳ ಮುಂದೆ ಬಂದು ಅವಳ ಕೆನ್ನೆಗೆ ಬಾರಿಸಿದನು. ಅವನ ಹೊಡೆತಕ್ಕೆ ತುಟಿ ಸೀಲಿ ರಕ್ತ ಬಂದಿತು. ಅವಳ ಹಿಂದಲೆಯ ಕೂದಲು ಹಿಡಿದು, ಎಲ್ಲಾ ಚಾಲಾಕಿ ಎನ್ನೆ, ಎಲ್ಲ ವಿಷಯ ನಿಂಗೆ ಗೊತ್ತಾಗಿದೆ, ಇನ್ನೇನು ಮುಚ್ಚಿಡಲ್ಲ, ಎಲ್ಲ ಹೇಳ್ತೀನಿ ಕೇಳು. ನೀ ಎಲ್ಲ ಕೇಳಿ ಶಾಕ್ ಆಗ್ತೀಯ ಅಲ್ವಾ? ಆಗ ನಿನ್ನ ಸವತಿ ಅದೇ ಅವಳ ಹೆಸರು ಶಿಶಿರ ಇರೋ ಜಾಗಕ್ಕೆ ಕಳುಹಿಸ್ತೀನಿ ಎಂದು ಜೋರಾಗಿ ನಕ್ಕನು ನಾಗರಾಜ. ನೋಡು, ನಂಗೆ ಆ ಶಿಶಿರ ಮೇಲೆ ದ್ವೇಷ ಇರ್ಲಿಲ್ಲ, ಆದ್ರೆ ಆಸೆ ಇತ್ತು. ಆದ್ರೆ ಅವಳು ಅಪ್ಪ ಅಪ್ಪ ಅಂತ ಮೂರೊತ್ತು ನನ್ನ ಹಿಂದೆ ತಿರುಗೋಳು. ಆಗ ಎಷ್ಟು ಸಂಕಟ ಆಗ್ತಾ ಇತ್ತು ಗೊತ್ತಾ? ನಾನೇನು ನನ್ನ ಅಳಿಯ ಮದುವೆ ಆಗಿ ಬಂದ ಮೇಲೆ ಅಲ್ಲ ಅವಳನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು. ನಾನು ಪ್ರೀತಿ ಮಾಡಿದ ಹುಡುಗಿನೇ ಅಭಿ ಮದುವೆ ಆಗಿದ್ದು. ನಮ್ ಬಾವಾಗೆ ಒಂಥರ ಹುಚ್ಚು. ಅನಾಥಾಶ್ರಮ, ವೃದ್ಧಾಶ್ರಮ ಅಲ್ಲಿಗೆಲ್ಲ ಹೋಗಿ ಅವರಿಗೆ ಸಹಾಯ ಮಾಡಿ ಬರ್ತಾ ಇದ್ರು. ಆಗೆಲ್ಲ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ? ಕೋಪ ಬಂದ್ರು ಸುಮ್ಮನೆ ಅಲ್ಲು ಕಚ್ಚಿ ತಡಿತಾ ಇದ್ದೆ. ಆದ್ರೆ ಒಮ್ಮೆ ಒಂದು ಆಶ್ರಮಕ್ಕೆ ಹೋದಾಗ ಅಲ್ಲಿ ಶಿಶಿರಾನ ನೋಡಿದೆ. ಹೆಂಡತಿ ಸತ್ರು ಅಲ್ಲಲ್ಲ ಸಾಯಿಸಿದ್ದು ನಾನೇ ಎಂದನು. ಅವಳು ಹೋದ ಮೇಲೆ ಯಾವ ಹೆಂಗಸನ್ನ ಮದ್ವೆ ಆಗ್ಬೇಕು ಅನಿಸಿಲ್ಲ. ಆದ್ರೆ ಆ ಶಿಶಿರ ನೋಡಿದ ಮೇಲೆ ಇವಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಅಲ್ಲಿಂದ ಬಂದೆ. ಅವಳ ನೆನಪು ನಂಗೆ ಕಾಡ್ತಾ ಇತ್ತು. ನಂಗೆ ಗೊತ್ತಿರೋ ಒಬ್ಬ ನಂಬಿಕಸ್ಥ ಹುಡುಗನನ್ನ ಅವಳನ್ನ ಹಿಂಬಾಲಿಸಲು ಬಿಟ್ಟೆ. ಆ ಬೇವರ್ಸಿ ಮಗನಿಂದ ಎಲ್ಲ ಆಗಿದ್ದು. ಅವನಿಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟಲ್ಗೆ ಸೇರಿಸಿ ರಕ್ತ ಕೊಟ್ಟಲಂತೆ. ಅದಕ್ಕೆ ಇವನಿಗೆ ವಾತ್ಸಲ್ಯ ಉಕ್ಕಿ ಹರಿಯಿತು. ಅವನು ಹೇಳೋ ಸೊಲ್ಲನ್ನ ನಂಬ್ತಾ ಹೋದೆ. ನಾನು ಹೀಗೆ ತಿರುಪತಿಗೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಸೋದರಳಿಯನಿಗೆ ಮದುವೆ. ನಾನು ಬಂದ ಮಾರನೆಗೆ ಮದುವೆ ಆಗಿದ್ದರಿಂದ ಅದರ ಕೆಲಸದಿಂದ ಹುಡುಗಿಯನ್ನ ನೋಡೋಕೆ ಆಗಿಲ್ಲ. ಆಮೇಲೆ ನೋಡಿದ್ರೆ ನಾನು ಪ್ರೀತಿಸಿ ಮೋಹಿಸುತ್ತಿದ್ದ ಹುಡುಗಿನೇ ಅವನ ಹೆಂಡತಿ ಅಂದ್ರೆ ನಂಗೆ ಸಂಬಂಧದಲ್ಲಿ ಮಗಳು. ಅದು ಸಹಿಸೋಕೆ ಆಗಿಲ್ಲ. ಅವಳನ್ನ ಗಮನಿಸಲು ಬಿಟ್ಟ ಆ ಹುಡುಗನನ್ನ ಕರೆಸಿ ನಂಗೆ ಸಮಾಧಾನ ಆಗೋವರೆಗೆ ಹಿಂಸೆ ಮಾಡಿ ಇದೇ ಮನೆಯಲ್ಲಿ ಸಾಯಿಸಿದೆ. ನಮ್ ಅಕ್ಕ ಬಾವ ಅವಳನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವರ ಮನಸ್ಸಲ್ಲಿ ಕೆಟ್ಟ ಭಾವನೆ ಬರ್ಬೇಕು ಅಂತ ಒಮ್ಮೆ ಅಕ್ಕ ಬಾವನ ಜೊತೆ, ಅವಳು ಅನಾಥೆ, ಯಾರಿಗೆ ಹುಟ್ಟಿದ್ಲು, ಅವಳ ತಾಯಿ ಎಂತವಳು, ಅವಳನ್ನ ಹೀಗೆ ಮೆರೆಸ್ತಾ ಇದ್ದೀರಾ ಅಂತ ಹೇಳಿದೆ. ಆಗ ನಮ್ ಬಾವ ನಂಗೆ ಹೊಡ್ಡು, ಅವಳ ಹುಟ್ಟು ಹೇಗಾದ್ರೂ ಇರ್ಲಿ, ಈಗ ನನ್ ಮನೆ ಸೊಸೆ ಅವಳು. ಇನ್ನೊಮ್ಮೆ ನನ್ನ ಸೊಸೆ ಬಗ್ಗೆ ಮಾತಾಡಿದ್ರೆ ನಿನ್ನ ಹುಟ್ಟಿಲ್ಲ ಅನಿಸ್ತೀನಿ ಅಂತ ಹೋದ. ನಮ್ಮ ಅಕ್ಕ ನೋಡು ನಾಗರಾಜ, ಶಿಶಿರ ನಂಗೆ ಸೊಸೆ ಮಾತ್ರ ಅಲ್ಲ ಮಗಳು ಕೂಡ. ಇನ್ನೊಮ್ಮೆ ಅವಳ ಬಗ್ಗೆ ಮಾತಾಡ್ಬೇಡ, ಆದ್ರೆ ಇರು, ಇಲ್ಲ ಇಲ್ಲಿಂದ ನಿನ್ ಗಂಟು ಮೂಟೆ ಕಟ್ಟಿ ಹೋಗ್ತಾ ಇರು ಅಂದ್ಲು. ಆ ಶಿಶಿರ ಅಪ್ಪ ಅಪ್ಪ ಅಂತ ನನ್ನ ಹಿಂದೆ ತಿರುಗ್ತಾ ಇದ್ರೆ ಕೋಪ ಬರೋದು. ನಂಗೆ ಅವಳ ಮೇಲೆ ಪ್ರೀತಿ ಹೋಗಿತ್ತು, ಬರೀ ಮೋಹ. ಒಮ್ಮೆ ಆದ್ರೂ ಅವಳನ್ನ ಅನುಭವಿಸಬೇಕು ಅನ್ನೋ ಚಪಲ. ಆದ್ರೆ ಹೇಗೆ ಯೋಚಿಸ್ತಾ ಸಮಯ ಸೆಳೆದಿದ್ದೆ ಗೊತ್ತಾಗಿಲ್ಲ. ಅಷ್ಟರಲ್ಲಿ ಆ ಅಭಿ ಮಗುವಿಗೆ ತಾಯಿ ಆಗ್ತಾ ಇದ್ಲು. ನಂಗೆ ಸಹಿಸೋಕೆ ಆಗಿಲ್ಲ. ಅದು ಹೇಗೋ ನಾನು ಮಾಡೋ ಕಳ್ಳ ವ್ಯವಹಾರ ಅವಳಿಗೆ ಗೊತ್ತಾಗಿ ಹೋಗಿತ್ತು. ಅವಳು ಗರ್ಭಿಣಿ ಅಂತ ಗೊತ್ತಾಗಿ ಆ ಮಗುನ ಸಾಯಿಸೋಕೆ ನಂಗೊತ್ತಿರೋ ನಾಟಿ ಔಷಧಿಯ ಹಾಲಿಗೆ ಹಾಕಿ ಮಗಳೇ ಅಂತ ತಗೊಂಡು ಹೋದೆ. ಆದ್ರೆ ಅವಳು ಕುಡಿದೆ ನಾನು ಮಾಡಿರೋ ಎಲ್ಲಾ ಕೆಲಸವನ್ನ ಹೇಳಿ ಬೈದು ಕಳಿಸಿದಳು. ಅವಳನ್ನ ಎದುರಿಸಿ ತೋಟದ ಮನೆಗೆ ಕರೆಸಿಕೊಂಡು ಅವಳನ್ನ ಪಡೆಯೋಕೆ ನೋಡಿದೆ, ಆದ್ರೆ ಆಗಿಲ್ಲ. ನಂಗೆ ಹೊಡೆದಳು. ನಂಗೂ ಕೋಪ ಬಂದು ಹೊಡೆದೆ. ನಾನು ಹೊಡೆದ ರಭಸಕ್ಕೆ ಅಲ್ಲಿ ನೋಡು, ಆ ಟೇಬಲ್ಗೆ ಅವಳ ಹೊಟ್ಟೆ ತಾಕಿ ಪೆಟ್ಟಾಯ್ತು. ಅವಳು ಒದ್ದಾಡ್ತಾ ಇದ್ಲು. ಪಾಪ ಅನ್ಸಿ ಅವಳ ಕುತ್ತಿಗೆ ಹಿಡಿದು ನಾನೇ ಸಾಯಿಸಿಬಿಟ್ಟೆ. ಪಾಪ ಶಿಶಿರ ನೋವು ಪಡ್ತಾ ಇದ್ಲು, ಅದಕ್ಕೆ ನಾನೇ ಸಾಯಿಸಿದೆ. ಈಗ ನಿಂಗೂ ಗೊತ್ತಾಗಿದೆ, ಆದ್ರೆ ನೀನು ಪ್ರೆಗ್ನೆಂಟ್ ಅಲ್ಲ, ಆದ್ರೂ ನಿನ್ನ ಬಿಡಲ್ಲ, ನಾನೇನು ಮಾಡಲ್ಲ, ನಿನ್ನ ಸಾಯಿಸ್ತೇನೆ ಕಣೆ ಎಂದು ಅವಳ ಇನ್ನೊಂದು ಕಿನ್ನೆಗೆ ಹೊಡೆದನು. ಅವನು ಹೊಡೆದ ಏಟಿಗೆ ಪ್ರಜ್ಞೆ ತಪ್ಪಿತು ಹುಡುಗಿ. ಹೇ ಯೋಗ್ರೋ ಎಂದು ಮಾತಾಡುವ ಮುನ್ನ ಬಾಗಿಲೊಡೆದು ಬಂದಿದ್ದರು ಗೆಳೆಯರಿಬ್ಬರು. ಇಬ್ಬರ ಕಣ್ಣುಗಳು ಬೆಂಕಿ ಉಂಡೆಗಳಾಗಿದ್ದವು. ಅವರನ್ನ ನೋಡಿ ಬೆವೆತಿದ್ದ ನಾಗರಾಜ. ಕೈಯಲ್ಲಿದ್ದ ಪಿಸ್ತೂಲ್ ಕೆಳಗೆ ಬಿತ್ತು. ಅವನ ಎದೆಗೆ ಒದ್ದನು ಅಭಿ. ಅಷ್ಟು ದೂರದಲ್ಲಿ ಹೋಗಿ ಬಿದ್ದ ನಾಗರಾಜ. ಮೂವರು ದಾಂಡಿಗರಿಗೆ ಚೆನ್ನಾಗಿ ಚೆಚ್ಚಿದರು ಸ್ನೇಹಿತರು. ಅವರ ಹೊಡೆತಕ್ಕೆ ನೆಲಕ್ಕುರುಳಿದರು.
ಅಲ್ಲಿದ್ದ ಕೆಲಸದಾಳು ವಿಶಾಲಾಕ್ಷಿ, ರುದ್ರೇಗೌಡ ಮತ್ತು ಊರಿನವರೊಂದಿಗೆ ಬಂದಿದ್ದ. ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನಿಂತಿದ್ದರು. ಗೌಡರಿಗೂ ಸಹ ಮಾತುಗಂಟಲಲ್ಲಿ ಸಿಕ್ಕಿಕೊಂಡಿತು. ಇದ್ದಕ್ಕಿದ್ದ ಹಾಗೆ ವಾತಾವರಣವೇ ಬದಲಾಗಿತ್ತು. ಮೋಡ, ಸಿಡಿಲು, ಗುಡುಗು, ಜೋರಾಗಿ ಗಾಳಿ, ಎಲ್ಲರಿಗೂ ಭಯ ಹುಟ್ಟಿಸುವ ವಿಚಿತ್ರ ಅನುಭವ. ಜೋರಾದ ಹೆಂಗಸಿನ ಚೀರಾಟದ ಧ್ವನಿ. ಚೇರ್ನಲ್ಲಿ ಕುಳಿತಿದ್ದ ಜಾನುಗೆ ಎಚ್ಚರವಾಗಿ ಒಂದೇ ಸಾರಿ ಅವರು ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿ ಅವಳು ಕುಳಿತ ಚೇರನ್ನ ನಾಗರಾಜನ ಮೇಲೆ ಎಸೆದಳು. ಅವನ ಜೋರಾದ ಕೂಗಾಟಕ್ಕೆ ಅವನನ್ನು ನೋಡಿದ ಅಭಿ ಚಿರುಗಿ ಒಂದು ಕ್ಷಣ ಹೃದಯ ಕಂಪಿಸಿತು. ಜಾನು ಕಪ್ಪು ಸೀರೆಯುಟ್ಟು ಕೂದಲನ್ನ ಕೆದರಿಕೊಂಡು ನಿಂತಿದ್ದಳು ಅವನ ಮುಂದೆ. ಅವಳ ಕಣ್ಣುಗಳು ಕೆಂಪಾಗಿ ರೌದ್ರವಾಗಿ ಕಾಣುತ್ತಲಿದ್ದ. ನಾಗರಾಜ ಶಿಶಿರ ಎಂದನು. ಜಾನು ರೂಪದಲ್ಲಿದ್ದ ಶಿಶಿರ. ಹೌದು ಹೌದು ಕಣು, ನಾನೇ ಶಿಶಿರ ಎಂದು ಅವನನ್ನ ಒಂದೇ ಕೈಯಲ್ಲಿ ಮೇಲೆಕ್ಕಿಸಿದಳು. ಅವಳು ಎಸೆದ ರಭಸಕ್ಕೆ ಅಷ್ಟು ದೂರ ಮೇಲೋಗಿ ಮತ್ತೆ ಕೆಳಗೆ ಬಂದನು. ಬೊಗಳು, ಅಭಿರಾಮ್ನ ಹೆಂಡತಿ ಶಿಶಿರ ನಡತೆ ಕೆಟ್ಟವಳಲ್ಲ, ಯಾರ ಜೊತೆನೂ ಓಡಿ ಹೋಗಿಲ್ಲ ಅಂತ ಹೇಳು ಎಂದು ಅವನ ಕುತ್ತಿಗೆ ಹಿಡಿದು ಮೇಲಕ್ಕೆತ್ತಿ ಇನ್ನೇನು ಉಸಿರುಗಟ್ಟುತ್ತಿದೆ ಎನ್ನುವಾಗ ಕೆಳಗೆ ಬಿಟ್ಟಳು. ಕೆಳಗೆ ಬಿದ್ದ ನಾಗರಾಜ ಪ್ರಯಾಸದಿಂದ ಎದ್ದು ಹೋಗಿ ಅವನ ಭಾವ ಮತ್ತು ಅಕ್ಕನ ಕಾಲಿಗೆ ಬಿದ್ದು, ಶಿಶಿರ ಒಳ್ಳೆ ಹುಡುಗಿ, ಅವಳು ನಡತೆ ಕೆಟ್ಟಿಲ್ಲ ಭಾವ. ನಾನ್ ಅವಳನ್ನ ಮತ್ತೆ ನಿಮ್ ವಂಶದ ಕುಡಿಯನ್ನ ಸಾಯಿಸಿದ್ದು, ನನ್ನ ಕ್ಷಮಿಸಿ, ನನ್ನ ಜೀವ ಉಳಿಸಿ ಎಂದನು. ಅವನ ಮಾತಿಗೆ ಜೋರಾಗಿ ನಕ್ಕಳು ಶಿಶಿರ. ಈಗ ಜಾನುವಿನ ಮುಖ ಶಿಶಿರ ಮುಖವಾಗಿ ಬದಲಾಗಿತ್ತು. ಅಭಿ ಬಳಿ ಬಂದು ಅವನ ಕಾಲ ಕೆಳಗೆ ಕುಸಿದು, ರಾಮ್, ನನ್ನ ಕ್ಷಮಿಸಿ, ನಾನು ನಿಮ್ಮ ಪ್ರೀತಿಯ ಕುಡಿಯನ್ನ ಉಳಿಸಿಕೊಳ್ಳೋಕೆ ಆಗಿಲ್ಲ ಎಂದು ಅತ್ತಳು. ಅವಳ ಬಳಿ ಕುಸಿದ ಅಭಿ, ಕ್ಷಮಿಸು ಶಿಶಿರ, ನನ್ನ ನಂಬಿ ಬಂದ ನಿನ್ನ ಉಳಿಸಿಕೊಳ್ಳೋಕೆ ಆಗಿಲ್ಲ. ಪ್ಲೀಸ್ ನಂಗೂ ಶಿಕ್ಷೆ ಕೊಡು, ನಿನ್ನ ಜೊತೆ ನನ್ನನ್ನ ಕರ್ಕೊಂಡ್ಬಿಡೆ. ಅಯ್ಯೋ ರಾಮ್, ಹಾಗೆಲ್ಲ ಮಾತಾಡ್ಬೇಡಿ, ನೀವು ಬದುಕಿ ಬಾಳಬೇಕು, ಅದು ಈ ಹುಡುಗಿ ಜೊತೆ ನನಗಿಂತ ಹೆಚ್ಚು ಪ್ರೀತಿ ಮಾಡುತ್ತೆ, ನಿಮ್ ನಿರ್ಧಾರನ ಬದಲಾಯಿಸಿ ಎಂದು ಹೇಳಿ ಅಲ್ಲೇ ಇದ್ದ ಚಿರುವನ್ನ ಅಣ್ಣ ಎಂದು ಅಪ್ಪಿದಳು. ಅಲ್ಲೇ ಇದ್ದ ಶಿವಾನಿಯ ತಲೆ ಸವರಿ ಅವಳ ಹಣೆಗೆ ಚುಂಬಿಸಿ ಕೈಯನ್ನ ಚಿರುವಿನ ಕೈಗೆ ಮೇಲಿಟ್ಟಳು. ಅತ್ತೆ ಮಾವ, ನಾನು ನಡತೆಗೆಟ್ಟವಳಲ್ಲ ಎಂದು ಕುಸಿದು ಬಿದ್ದಳು. ಯಾವುದೋ ಆಕೃತಿ ಎಲ್ಲರ ಕಣ್ಣೆದುರು ನಗುತ್ತಾ ನಾನು ನಡತೆಗೆಟ್ಟವಳಲ್ಲ ಎಂದು ಹೇಳುತ್ತಾ ಮಾಯವಾಯಿತು. ಅದರ ಧ್ವನಿ ಎಲ್ಲ ಕಡೆ ಜೋರಾಗಿ ಕೇಳಿಸಿತು. ಅಭಿ ತಡ ಮಾಡದೆ ಜಾನುವನ್ನ ಎತ್ತಿಕೊಂಡು ಮನೆಗೆ ಹೊರಟನು. ರೂಮ್ನಲ್ಲಿ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿದನು. ಡಾಕ್ಟರ್ ಬಂದು ನೋಡಿ ಏನೋ ಶಾಕ್ ಆಗಿದೆ ಮತ್ತೆ ದೇಹ ಬಳಲಿದೆ ಎಂದು ಇಂಜೆಕ್ಷನ್ ಕೊಟ್ಟು ಕೆಲವು ಮಾತ್ರೆಗಳನ್ನ ಬರೆದುಕೊಟ್ಟು ಹೊರಬಂದರು. ಇತ್ತ ತೋಟದ ಮನೆಯಲ್ಲಿದ್ದ ನಾಗರಾಜನಿಗೆ ಒಡೆಯಲು ಬಂದ ಜನರನ್ನ ತಡೆದ ಗೌಡರು ಅವನ ತಪ್ಪಿಗೆ ಅವನು ಅನುಭವಿಸುತ್ತಾನೆ ಎಂದು ವಿಶಾಲಾಕ್ಷಿ ಅವರನ್ನ ಕರೆದೊಯ್ದರು. ಊರ ಜನರು ಸಹ ಅವರ ಹಿಂದೆ ಹೊರಟರು. ಇದ್ದಕ್ಕಿದ್ದಂತೆ ಮತಿಭ್ರಮಣೆಯಾಗಿ ತನ್ನೆಲ್ಲ ಬಟ್ಟೆಗಳನ್ನ ಅರಿದುಕೊಂಡು ಕೆಳಗೆ ಬಿದ್ದ ಪಿಸ್ತೂಲ್ನಿಂದ ತನ್ನ ತಲೆಗೆ ಹೊಡೆದುಕೊಂಡು ಸತ್ತ. ಗುಂಡಿನ ಶಬ್ದ ಕೇಳಿ ನಿಂತರು ಎಲ್ಲರೂ. ಗೌಡರೇ, ನೀವು ಮನೆಯತ್ತರ ಹೊರಡಿ, ನಾವು ಇಲ್ಲೇನಾಗಿದೆ ನೋಡಿ ನಾವೇ ಒಂದು ವ್ಯವಸ್ಥೆ ಮಾಡಿ ತೋಟದ ಮನೆ ಕ್ಲೀನ್ ಮಾಡ್ತೀವಿ ಎಂದರು. ಸರಿ ಎಂದು ದಂಪತಿಗಳಿಬ್ಬರು ಹೊರಟರು. ಜಾನುವನ್ನ ನೋಡಿ ಅವಳ ಪಕ್ಕ ಕುಳಿತರು ದಂಪತಿಗಳಿಬ್ಬರು. ಅವಳ ಕೈಯನ್ನ ಹಣೆಗೆ ಒತ್ತಿ ಹಿಡಿದು ಕುಳಿತಿದ್ದ ಅಭಿರಾಮ್. ಜಾನುಗೆ ಬೆಳಗಿನ ಜಾವ ಎಚ್ಚರವಾಯಿತು. ಕಣ್ಣು ಬಿಟ್ಟು ಸುತ್ತ ನೋಡಿದಳು. ಎಲ್ಲರೂ ಅವಳ ಮುಂದೆ ಕುಳಿತು ಯೋಚಿಸುತ್ತಿದ್ದಾರೆ. ಅಭಿ ಅವಳ ಕೈ ಹಿಡಿದು ಕುಳಿತಿದ್ದ. ಸ್ವಲ್ಪ ಮಿಸುಕಾಡಿದಳು. ಅವಳ ಮಿಸುಕಾಟಕ್ಕೆ ಅವಳನ್ನ ನೋಡಿದ ಅಭಿ ಅವಳನ್ನ ಅಪ್ಪಿದನು. ಅಲ್ವೇ, ಯಾರಿಗೂ ಏನು ಹೇಳದೆ ಅಲ್ಲಿಗೆ ಒಬ್ಬಳೇ ಹೋಗಿದ್ದೀಯಲ್ಲ, ನಿಂಗೇನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕು ನಾವೆಲ್ಲ ಹೇಳು ಎಂದನು. ಅವನನ್ನ ಸರಿಸಿ ನಾನು ಹೇಗೆ ಇಲ್ಲಿಗೆ ಬಂದೆ ಎಂದಳು. ಚಿರು ಎಲ್ಲವನ್ನ ವಿವರಿಸಿದ. ನಂತರ ನಾಗರಾಜ ಕೂಡ ಸತ್ತ ಎಂದು ವಿಶಾಲಾಕ್ಷಮ್ಮ ಹೇಳಿದರು. ಜೋರಾಗಿ ಉಸಿರು ದಬ್ಬಿದ ಜಾನು ಕಣ್ಮುಚ್ಚಿದಳು. ಅವಳು ರೆಸ್ಟ್ ಮಾಡಲಿ ಎಂದು ಎಲ್ರೂ ಅಲ್ಲಿಂದ ಹೊರಟರು. ಬಾಗಿಲಾಕಿ ಬಂದ ಅಭಿ ಜಾನು ಪಕ್ಕ ಮಲಗಿದ. ಸ್ವಲ್ಪ ಸಮಯದ ನಂತರ ತನ್ನ ತೋಳ ಮೇಲೆ ಮಲಗಿಸಿ ಅವಳನ್ನ ಲಘುವಾಗಿ ಅಪ್ಪಿ ಮಲಗಿದ. ಮಾರನೇ ದಿನ ಜೋಯಿಸರು ಬಂದು ಶಿಷ್ಯರಿಗೆ ಕೆಲವು ಕಾರ್ಯಗಳನ್ನ ಮಾಡಲು ಹೇಳಿದರು. ಅವಳ ಕಾರ್ಯವನ್ನ ಅಭಿರಾಮ್ ಮಾಡಿದನು. ಜಾನು ಎಲ್ಲರ ಬಳಿ ಮಾತು ಬಿಟ್ಟಿದ್ದಳು. ಕಾರಣ ಕೇಳಿದರೆ ಸುಸ್ತು, ಮಾತನಾಡಲು ಆಗುವುದಿಲ್ಲ ಎಂದು ಹೇಳಿ ಹೆಚ್ಚು ಹೊತ್ತು ರೂಮ್ನಲ್ಲಿ ಇರುತ್ತಿದ್ದಳು. ಅಭಿ ಮಾತನಾಡಿದರು. ಹಾ ಹೂ ಅಷ್ಟೇ ಉತ್ತರ. ದೇವಸ್ಥಾನದಿಂದ ಬಂದ ಗೌಡರು ಶಿವಾನಿ ಮತ್ತು ಚಿರು ಮದುವೆಗೆ ದಿನಾಂಕ ಹೊತ್ತು ಮಾಡಿಕೊಂಡು ಬಂದಿದ್ದರು. ಅಂತೂ ಮದುವೆ ಕಾರ್ಯಗಳನ್ನ ಖುಷಿಯಿಂದ ಮಾಡುತ್ತಿದ್ದಳು. ಜಾನು ಊರಿನಿಂದ ಶಿವಾನಿ ಅಜ್ಜಿ ಸಹ ಬಂದು ಇವರನ್ನ ಸೇರಿದ್ದರು. ಅವರು ಸಹ ಶಿಶಿರ ಬಗ್ಗೆ ಕೇಳಿ ದುಃಖ ಪಟ್ಟರು. ಅಂತೂ ಮದುವೆ ಮುಗಿದು ಚಿರಾಗ್ ಶಿವಾನಿ ಸತಿಪತಿಗಳಾದರು. ಬಹಳ ವರ್ಷದ ಪ್ರೀತಿಗೆ ಮದುವೆ ಎಂಬ ಮುದ್ರೆಯೊತ್ತು ಸಾಂಸಾರಿಕ ಜೀವನವನ್ನ ಶುರು ಮಾಡಿದರು. ಇತ್ತ ಜಾನು ಯುಎಸ್ಎಗೆ ಹೋಗುವ ಎಲ್ಲಾ ತಯಾರಿ ನಡೆದಿತ್ತು. ಜಾನು ತಂದೆ ತಾಯಿ ಬಂದು ಅವಳನ್ನ ಕೇಳಿದಾಗ ಎಲ್ಲರಿಗೂ ವಿಷಯ ತಿಳಿಯಿತು. ಯಾರೇನೇ ಕೇಳಿದರೂ ಉತ್ತರಿಸದ ಜಾನವಿ ಅಭಿ ಕೇಳಿದಾಗ ಮಾತನಾಡಿದಳು. ನಾವು ಮದುವೆ ಆಗಿ 1 ವರ್ಷವಾಗುತ್ತಾ ಇದೆ. ಆದ್ರೂ
ನಮ್ಮ ಮಧ್ಯೆ ಪ್ರೀತಿ ಆಗಿಲ್ಲ. ನಂಗೆ ಗೊತ್ತು ನೀವು ಶಿಶಿರ ಅಕ್ಕನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ಅಂತ. ಮದುವೆ ಆದ್ಮೇಲೆ ಮರಿತೀರಿ ಹೋಗ್ತೀರಾ ಅನ್ಕೊಂಡೆ, ಆಗಿಲ್ಲ. ಅದಕ್ಕೆ ನಾನೇ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಅಭಿ, ನಾವು ಗಂಡ ಹೆಂಡತಿ ಆಗೋಕೆ ಆಗ್ಲೇ ಇಲ್ಲ. ಅಟ್ಲೀಸ್ಟ್ ಫ್ರೆಂಡ್ಸ್ ಆಗಿ ಇರೋಣ ಎಂದು ನಕ್ಕು ಇರಿ ಬಂದೆ ಎಂದು ರೂಮಿಗೆ ಹೋಗಿ ಒಂದು ಕವರ್ ಮತ್ತು ಲಗೇಜ್ ಹಿಡಿದು ಬಂದಳು. ಅವಳ ಕೈಯಲ್ಲಿ ಕವರ್ ಅವನ ಕೈಗಿಟ್ಟು, ಇದು ಡೈವರ್ಸ್ ನೋಟಿಸ್, ನನ್ನ ಸೈನ್ ಆಗಿದೆ. ಮುಂದೆ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿ ಮದುವೆ ಆಗ್ಬೇಕು ಅಂದ್ರೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ, ಅದಕ್ಕೆ ಎಂದು ಅವನನ್ನ ಲಘುವಾಗಿ ಅಪ್ಪಿದಳು. ಅವಳ ಅತ್ತೆ ಮಾವನ ಬಳಿ ಬಂದು, ನಿಮಗೆ ಹೇಳದೆ ಈ ನಿರ್ಧಾರ ಮಾಡಿದ್ದು ತಪ್ಪು. ಆದ್ರೂ ನಿಮ್ಮ ಮಗನ ನೆಮ್ಮದಿಗಾಗಿ ಸರಿ ಅನಿಸಿತ್ತು. ದಯವಿಟ್ಟು ಕ್ಷಮಿಸಿ ಎಂದು ಅವರ ಕಾಲಿಗೆ ನಮಸ್ಕರಿಸಿ ಇದ್ದಳು. ಚಿರು ಮತ್ತು ಶಿವಾನಿ ಬಳಿ ಬಂದು, ಅಣ್ಣ, ಶಿವ, ನಾನು ಇಷ್ಟು ದಿನದಲ್ಲಿ ಏನಾದ್ರೂ ನಿಮ್ಗೆ ಬೇಜಾರು ಮಾಡಿದ್ರೆ ಕ್ಷಮಿಸಿ ಎಂದಳು. ಶಿವ ಅಳುತ್ತಾ ಅತ್ತಿಗೆ ಎಂದು ಅಪ್ಪಿದಳು. ಅವಳ ತಲೆ ಸವರಿ ಹುಚ್ಚಿ, ಯಾವಾಗ್ಲೂ ನಗುತ್ತಾ ಇರ್ಬೇಕು ಆಯ್ತಾ, ಮತ್ತೆ ನಿಮ್ ಮಗು ನಾಮಕರಣಕ್ಕೆ ನನ್ನ ತಪ್ಪದೆ ಕರಿಬೇಕು ಎಂದಳು ನಗುತ್ತಾ. ಸರಿ, ನಂಗೆ ಲೇಟ್ ಆಗ್ತಾ ಇದೆ, ನಾನಿನ್ನು ಹೋಗ್ತೀನಿ ಎಂದು ಲಗೇಜ್ ಹಿಡಿದು ಬಂದು, ಅಪ್ಪ ಅಮ್ಮ ನೀವು ಬಂದಿದ್ದು ಒಳ್ಳೆಯದು ಆಯ್ತು, ಬನ್ನಿ ಹೊರಡುವ ಎಂದು ಲಗೇಜ್ ಹಿಡಿದು ಹೊರ ಬಂದಳು. ಸ್ವಲ್ಪ ಸಮಯದ ನಂತರ ಏನೂ ಮಾತನಾಡದೆ ತಮ್ಮ ಮನೆಗೆ ಕರೆದುಕೊಂಡು ಬಂದರು. ಮನೆ ಬಂದ ತಕ್ಷಣ ಓಡಿ ಹೋಗಿ ಅವಳ ರೂಮ್ ಬಾಗಿಲಾಕಿ ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು. ಯಾರೋ ಭುಜ ಮುಟ್ಟಿದ ಸ್ಪರ್ಶಕ್ಕೆ ಎಚ್ಚೆತ್ತ ಜಾನು ತಲೆ ಎತ್ತಿ ನೋಡಿದರೆ ಅಭಿ ಅವಳ ಮುಂದೆ ಕುಳಿತಿದ್ದ. ಅವನನ್ನ ನೋಡಿ ಅವನನ್ನ ಮುಟ್ಟಿ ಅವನ ಕೆನ್ನೆಗೀಳಿದಳು. ಹುಚ್ ಎಂದನು. ಅಯ್ಯೋ, ನೀವ್ ಯಾವಾಗ ಬಂದ್ರಿ ಎಂದಳು ಕಣ್ಣುರಿಸಿ. ನೀನ್ ಯಾವಾಗ ಅಲ್ಲಿಂದ ಬಂದೋ ಆಗ್ಲೇ. ಅಲ್ಲ ಕಣೆ, ಅಷ್ಟೊಂದು ಮಾತಾಡಿ ಬಂದು ಇಲ್ಲಿ ಖುಷಿಯಾಗಿ ಇಳ್ದೆ ಅಳ್ತಾ ಇದೆಯಲ್ಲ, ನಿಂಗೇನು ಹೇಳ್ಬೇಕು ಹೇಳು. ಅವಳ ಮುಖವನ್ನ ಬೊಗಸೆಯಲ್ಲಿ ಹಿಡಿದು, ನೀನಿಲ್ಲ ಅಂದ್ರೆ ನಾನು ಇರ್ತೀನಿ ಅನ್ಕೊಂಡು ಇದ್ದೀಯ ನೀನು? ಎಲ್ಲಾ ಸುಳ್ಳು. ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಶಿಶಿರ ಅಕ್ಕ ಹೇಳಿದ್ದಕ್ಕೆ ನನ್ನ ಒಪ್ಪುತ್ತಾ ಇದ್ದೀರ ನಂಗೊತ್ತು ಎಂದಳು. ಅವಳನ್ನ ಗಟ್ಟಿಯಾಗಿ ಅಪ್ಪಿ, ಶಿಶಿರ ನನ್ನ ಜೀವನದ ಕಳೆದು ಹೋದ ಮರೆಯಲಾಗದ ಸಿಹಿಯಾದ ನೆನಪು ಕಣೆ. ಆದ್ರೆ ನೀನು ನನ್ನ ಜೀವನದ ವಾಸ್ತವ. ನಿನ್ನ ನಾನು ಮನಸಾರೆ ಒಪ್ಪಿದ್ದೀನಿ ಜಾನು ಎಂದು ಅವಳನ್ನ ಬಿಟ್ಟು ಅವಳ ತುಟಿಗೆ ತುಟಿ ಸೇರಿಸಿದ. ಸ್ವಲ್ಪ ಸಮಯದ ನಂತರ ಇಬ್ಬರು ಕೈ ಹಿಡಿದು ಕೆಳಗೆ ಬಂದರು. ಅಲ್ಲಿ ಎಲ್ಲರೂ ನಗುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ಚಿರು, ಅಭಿ ಹನಿಮೂನ್ಗೆ ಮುನ್ನಾರ್ಗೆ ಹೋಗುವ ಎಂದನು. ಅಭಿ, ನಮ್ಮ ಯಜಮಾನ್ರು ಹೇಳ್ತಾರೆ ಅಲ್ಲಿಗೆ ಹೋಗುವ ಎಂದನು. ಎಲ್ಲರೂ ಅವನ ಮಾತಿಗೆ ನಕ್ಕರೆ ಜಾನು ತಲೆ ತಗ್ಗಿಸಿ ನಿಂತಳು. 5 ವರ್ಷಗಳ ನಂತರ ಅಭಿ, ನಿಮ್ ಮಗಳ ಕಾಟ ಜಾಸ್ತಿ ಆಗಿದೆ, ನಂಗೆ ಸಹಿಸೋಕೆ ಆಗ್ತಿಲ್ಲ ಎಂದಳು. ನಿನ್ ಕಾಟ ನಾನು ಸಹಿಸ್ತಾ ಇಲ್ವಾ ಎಂದನು. ಏನ್ರಿ ಅಂದ್ರಿ ಎಂದು ಅವನ ಮುಂದೆ ಹೋಗಿ ನಿಂತಳು. ಅವಳನ್ನ ನೋಡಿದ ಅಭಿ ಉಗುಳು ನುಂಗಿದ. ಕೈಯಲ್ಲಿ ಸೌಟು ಹಿಡಿದು ಸೀರೆಯ ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿ ನಿಂತಿದ್ದಳು ಅವನ ಮಡದಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ 3 ವರ್ಷದ ಪುಟಾಣಿ ಪ್ರಜ್ಞಾ, ಪಪ್ಪ ನಾನೇನು ಕೇಳಿಲ್ಲ, ಅದೇ ನೀವು ಹೇಳಿಕೊಟ್ಲಿ ಅಲ್ಲವಾ, ನಂಗೆ ಆತ ಹೇಳೋಕೆ ತಮ್ಮ ಬೇಕು ಅಂತ, ಮಮ್ಮ ಅತ್ತಿಲ್ಲ ಕೇಳು ಅಂತ ಅದನ್ನ ಹೇಳ್ದೆ ಅಂತ ಎಂದಳು. ಈಗ ಪೆಚ್ಚು ಪೆಚ್ಚಾಗಿ ನಗುತ್ತಾ, ಅದು ಜಾನು ಜಾನು, ಪ್ರಜ್ಞಾ ಬಂಗಾರಿ, ಮಮ್ಮ ನಿಂಗೆ ಕೇಕ್ ಇಟ್ಟಿದೆ, ತಗೊಂಡು ತಿನ್ನೋಗು ಕಂದ ಎಂದಳು. ತನ್ನ ಪಪ್ಪನನ್ನ ಬಿಟ್ಟು ಅಲ್ಲಿಂದ ಓಡಿದಳು. ಅಭಿ, ನಿಂದು ಅತಿ ಆಯ್ತು, ಯಾಕ್ ಮಗು ಹತ್ತಿರ ಹಂಗೆಲ್ಲ ಹೇಳಿಕೊಡೋದು. ಅಭಿ ಅವಳ ಕೈ ಹಿಡಿದು ಎಳೆದುಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು, ಸರಿ, ನಿನ್ನೆ ಕೇಳ್ತಾ ಇದ್ದೀನಿ, ನಮ್ ಬಂಗಾರಿಗೆ ತಮ್ಮ ಪಾಪು ಇಲ್ಲ ತಂಗಿ ಪಾಪು ಕೊಡುವ ಎಂದನು. ಅವನ ರೀತಿಗೆ ಅವನ ಎದೆಯಲ್ಲಿ ಮುಖ ಊದುಗಿಸಿದಳು ಜಾನು. ಅಲ್ಲಿಗೆ ಕೇಕ್ ಪ್ಲೇಟ್ ಹಿಡಿದು ಬಂದ ಪ್ರಜ್ಞಾ ಜಾನು ಮಡಿಲಿಗೆ ಬಂದು, ಮಮ್ಮ ಕೇಕ್ ತಗೋ ಎಂದಳು. ಅವಳನ್ನ ಗಟ್ಟಿಯಾಗಿ ಅಪ್ಪಿದರು ದಂಪತಿಗಳಿಬ್ಬರು. ಅಭಿ ಒಂದು ಸೆಲ್ಫಿ ತೆಗೆದು ಹೆಂಡತಿ ಮತ್ತು ಮಕ್ಕಳಿಗೆ ಮುತ್ತಿಟ್ಟ. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.